ಇಂದಿನ ತರಗತಿಯಲ್ಲಿ ದ್ರವ್ಯ ಅನ್ನುವಂಥ ವಿಚಾರದ ಬಗ್ಗೆ ಸಾಕಷ್ಟು ಉದಾಹರಣೆಗಳನ್ನು ನಾವು ಇಟ್ಕೊಂಡು ದ್ರವ್ಯದ ಒಂದು ಪರಿಕಲ್ಪನೆಯನ್ನು ನಾವು ಅರ್ಥ ಮಾಡ್ಕೊಂಡ್ವಿ. ಹಾಗೆಯೇ ದ್ರವ್ಯವನ್ನ ಯಾವ ರೀತಿ ವರ್ಗೀಕರಿಸಿದ ಅನ್ನೋದನ್ನು ನಾವು ಇಂದಿನ ತರಗತಿಯಲ್ಲಿ ನೋಡಿದ್ವಿ. ಹೆಸರು ಹಾಗೆಯೇ ಇವತ್ತಿನ ಅಧ್ಯಾಯದಲ್ಲಿ ನಾವಿವತ್ತು ದ್ರವ್ಯದ ಭೌತ ಗುಣಗಳು ಮತ್ತೆ ದ್ರವ್ಯದ ಸ್ಥಿತಿಗಳು ಎನ್ನುವಂತ ಈ ಎರಡು ಅಂಶಗಳ ಬಗ್ಗೆ ನಾವಿವತ್ತು ಚರ್ಚೆ ಮಾಡಬೇಕಾಗಿದೆ. ಚರ್ಚೆಯ ಮೂಲಕ ನಾವು ಅದನ್ನ ವಿಷಯವನ್ನು ತಿಳ್ಕೋಬೇಕಾಗಿದೆ. ಹಾಗಾದ್ರೆ ದ್ರವ್ಯದ ಭೌತ ಗುಣಗಳನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಒಂದಿಷ್ಟು ಚಟುವಟಿಕೆಗಳ ಮೂಲಕ ನಾವು ಅರ್ಥ ಮಾಡ್ಕೋಬೇಕು. ಓಕೆನಾ? ರೆಡಿ? ಈಗ ನೋಡಿ, ನಾನು ಒಂದು ಬೀಕರಲ್ಲಿ ನೀರು ತಗೊಂಡಿದ್ದೀನಿ. ಈ ನೀರಿಗೆ ನಾನು ಇಲ್ಲಿ ಒಂದು ಪೇಪರ್ ಅನ್ನು ಹಚ್ಚಿದ್ದೇನೆ. ಅಂದ್ರೆ ಈ ಪೇಪರ್ ಹಚ್ಚಿದ್ರೆ ಮಾರ್ಕ್ ಇದು ಚೆನ್ನಾಗಿ ಮಾರ್ಕ್ ಮಾಡಿದೆ. ಈಗ ಮಾರ್ಕ್ ಮಾಡಿದ್ದೀನಿ ನಾನು ಇದನ್ನ. ಸೊ ನಾನು ಈ ಒಂದು ಬೀಕರ್ಗೆ, ಅಂದ್ರೆ ನೀರನ್ನ ಒಳಗೊಂಡಿರ್ತಕ್ಕಂಥ ಈ ಒಂದು ಬೀಕರ್ಗೆ ನಾನೇನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಉಪ್ಪನ್ನ ತೆಗೆದುಕೊಳ್ತಾ ಇದ್ದೀನಿ. ಗೊತ್ತಲ್ಲ, ಉಪ್ಪನ್ನು ಏನಕ್ಕೆ ಬಳಸ್ತಾರೆ? ಯಾಕೆ ಬಳಸ್ತಾರೆ ಇದನ್ನ? ಉಪ್ಪಿನ ರಾಸಾಯನಿಕ ಹೆಸರೇನು? ಏನಲ್ಲಿ? ಈಗ ನಾನೇನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಉಪ್ಪು ಒಂದು ದ್ರವ್ಯ ತಾನೆ. ಈ ಒಂದು ಉಪ್ಪನ್ನ ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀರಿಗೆ ಹಾಕ್ತಾ ಇದ್ದೀನಿ. ಓಕೆನಾ? ಎಲ್ಲರೂ ಗಮನ ಇಟ್ಟು ಇಲ್ಲಿ ನೋಡ್ಬೇಕು. ನಾನೇನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ಉಪ್ಪನ್ನ ನೀರಿಗೆ ಹಾಕಿದ್ದೀನಿ. ಸೊ ಉಪ್ಪನ್ನ ನೀರಿಗೆ ಹಾಕಿ ನಾನು ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ. ಸೊ ಉಪ್ಪು ನೀರಿನಲ್ಲಿ ಕರಗುತ್ತೆ, ಸಕ್ಕರೆನೂ ಕೂಡ ನೀರಿನಲ್ಲಿ ಓಕೆ ಕರಗ್ತಾ ಐತೆ ಅದು. ನಾನೀಗ ಈ ನೀರಿಗೆ ಉಪ್ಪನ್ನ ಹಾಕಿದ ನಂತರ ದ್ರವ್ಯ ಅಂತ ಹೇಳಿದ್ರೆ ನಿರ್ದಿಷ್ಟ ರಾಶಿ ಮತ್ತು ಸ್ಥಳವನ್ನ ಆಕ್ರಮಿಸುವಂತ ಯಾವುದೇ ವಸ್ತುವಿಗೆ ನಾವು ದ್ರವ್ಯ ಅಂತ ಹೇಳಿದ್ವಿ. ಅಂದ್ರೆ ದ್ರವ್ಯ ಅಂದ್ರೆ ಆ ಒಂದು ವಸ್ತು ಸ್ಥಳವನ್ನ ಆಕ್ರಮಣ ಮಾಡುತ್ತೆ. ಹಾಗಾದ್ರೆ ಒಂದು ದ್ರವ್ಯಕ್ಕೆ ಇನ್ನೊಂದು ದ್ರವ್ಯವನ್ನ ನಾನು ಮಿಶ್ರಣ ಮಾಡಿದ್ದೀನಿ. ಮತ್ ನಾನೀಗ ಇದಕ್ಕೆ ನಾನು ಸಕ್ಕರೆ ಅಂದ್ರೆ ಇದಕ್ಕೆ ಉಪ್ಪನ್ನ ಹಾಕಿದ್ದೀನಿ. ಉಪ್ಪನ್ನ ಹಾಕಿದ್ದೀನಿ ಅಂದ್ರೆ ಅದು ಸ್ಥಳವನ್ನ ಆಕ್ಯುಪೈ ಮಾಡಬೇಕು. ಓಕೆನಾ? ಈಗ ನಾನು ಬೀಕರಿಗೆ ಗುರುತು ಮಾಡಿದ್ದೆ ಮೊದಲೇ. ಓಕೆನಾ? ಈಗ ನಾನು ಉಪ್ಪನ್ನ ಹಾಕಿದ್ದೀನಿ. ಉಪ್ಪು ನೀರಿನಲ್ಲಿ ಕರಗ್ತಾ ಇದೆ. ಒಂದಿಷ್ಟು ಕರಗಿದೆ, ಇನ್ನ ಅಂದ್ರೆ ಅದು ಇದಕ್ಕೆ ಕರಗುವ ಹಂತದಲ್ಲಿ ಇದೆ. ಹೆಸರು? ಹಾಗಾದ್ರೆ ಈಗ ನೀರಿನ ಮಟ್ಟದಲ್ಲಿ ಏನಾದ್ರೂ ಬದಲಾವಣೆ ಆಗಿದೆ ಅನ್ನೋದನ್ನ ನೋಡಿ. ಉಪ್ಪಾಗಕ್ಕಿಂತ ಮುಂಚೆ ಎಷ್ಟಿತ್ತು ಅದಕ್ಕೆ ಮಾರ್ಕ್ ಮಾಡಿದ್ದೆ. ಈಗ ಇದು ನೀರಿನ ಮಟ್ಟದಲ್ಲಿ ಏನಾದ್ರೂ ಬದಲಾವಣೆ ಆಗಿದೆ ಅನ್ನೋದನ್ನ ಗಮನಿಸಿ. ಏನಾದ್ರೂ ಬದಲಾವಣೆ ಆಗಿದೆಯಾ, ಏರಿಕೆ ಆಗಿದೆಯಾ, ಅಥವಾ ಅಷ್ಟೇ ಇದೆ? ಅಷ್ಟೇ ಇದೆ. ನೋಡಿ, ಗಮನ ಇಟ್ಟು ನೋಡಿ. ಸೊ ನಾನು ಆಗಲೇ ನಿಮಗೆ ಮಾರ್ಕ್ ಮಾಡಿ ತೋರಿಸಿದ್ದೆ. ಆ ಒಂದು ಪೇಪರ್ನ ನಾನಲ್ಲಿ ಪೇಸ್ಟ್ ಮಾಡಿದ್ದೀನಿ. ಹಾಗೇನೆ ಉಪ್ಪನ್ನ ಹಾಕಿದ ನಂತರನೂ ಕೂಡ ಆ ನೀರಿನ ಮಟ್ಟದಲ್ಲಿ ಯಾವ್ದಾದ್ರು ಬದಲಾವಣೆ ಆಗಿದೆಯಾ? ಬದಲಾವಣೆ ಆಗಿದೆಯಾ? ಹಾಗಾದ್ರೆ ನಾವು ಹಾಕಿದಂತಹ ಉಪ್ಪು ಮತ್ತೆ ಎಲ್ಲಿ ಹೋಯಿತು? ಈಗ ಸ್ಥಳವನ್ನ ಆಕ್ಯುಪೈ ಮಾಡುವುದನ್ನದಾದ್ರೆ ಉಪ್ಪನ್ನ ಹಾಕಿದ ಮೇಲೆ ನೀರಿನ ಮಟ್ಟ ಮೇಲಿಗೆ ಬರಬೇಕಾಗಿತ್ತು, ಹೌದಲ್ವಾ? ಹಾಗಾದ್ರೆ ಮೇಲಿನ ಅಂದ್ರೆ ಮೇಲ್ಮಟ್ಟಕ್ಕೆ ಬಂದಿಲ್ಲ ಅಂದ್ರೆ ಉಪ್ಪು ಎಲ್ಲಿ ಹೋಯ್ತಾಗ ಅದು ಖಾಲಿ ಸ್ಥಳ. ಖಾಲಿ ಸ್ಥಳ ಅಂದ್ರೆ ದ್ರವ್ಯಗಳು. ಇದರಿಂದ ನಮ್ಗೆ ಏನು ಇಲ್ಲಿ ಎರಡು ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬಹುದು. ಏನಪ್ಪಾ ಅಂತ ಹೇಳಿದ್ರೆ, ದ್ರವ್ಯದ ಕಣಗಳು ಅಂದ್ರೆ ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿದೆ. ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿದೆ ಅನ್ನೋದನ್ನ ಇಂದಿನ ತರಗತಿಯಲ್ಲಿ ನಾವು ನೋಡಿದ್ವಿ. ಹಾಗಾದ್ರೆ ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿದೆ ಅನ್ನೋದಾದ್ರೆ ದ್ರವ್ಯವು ಹಾಗಾದ್ರೆ ಕಣಗಳು ಗಾತ್ರ ಚಿಕ್ಕದಾಗಿದ್ದಾವೆ, ದೊಡ್ಡದಾಗಿದ್ದಾವೆ, ಬಹಳ ಚಿಕ್ಕದಾಗಿದ್ದಾವೆ, ಹೌದಲ್ವಾ? ನಮಗೆ ಕಣ್ಣು ನೋಡಿ ಕರಗಿಸ್ತಾ ಅಂದ್ರೆ ಉಪ್ಪಿನ ಕಣಗಳು ನಮಗೆ ಕಾಣಿಸ್ತಾ ಇಲ್ಲ. ಈಗ
ಓಕೆನಾ? ಅಂದ್ರೆ ಇಟ್ ಮೀನ್ಸ್ ಏನು, ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿದೆ, ಹೌದು. ಹಾಗೇನೆ ದ್ರವ್ಯದ ಕಣಗಳು ತುಂಬಾ ಚಿಕ್ಕದಾಗಿದ್ದಾವೆ ಅನ್ನೋದನ್ನ ನಾವು ಈ ಒಂದು ಚಟುವಟಿಕೆಯ ಮೂಲಕ ಅರ್ಥ ಮಾಡ್ಕೋಬಹುದು. ಒಂದು. ಎರಡನೇದೇನಪ್ಪಾ ಅಂತ ಹೇಳಿದ್ರೆ, ದ್ರವ್ಯದ ಕಣಗಳ ನಡುವೆ ಖಾಲಿ ಸ್ಥಳಗಳಿವೆ, ಹೌದಲ್ವಾ? ಖಾಲಿ ಸ್ಥಳಗಳದವೆ ಅನ್ನೋದನ್ನ ನಾವು ಈ ಒಂದು ಚಟುವಟಿಕೆಯ ಮೂಲಕ ನಾವು ಅರ್ಥ ಮಾಡ್ಕೊಂಡ್ವೇ ಇಲ್ವೋ? ಅಂದ್ರೆ ಖಾಲಿ ಸ್ಥಳಗಳು ಇದವೋ ಇಲ್ಲೋ ಅನ್ನೋದಕ್ಕೆ ನಾವು ಇದನ್ನ ಈ ಒಂದು ಚಟುವಟಿಕೆಯ ಮೂಲಕ ಅರ್ಥ ಮಾಡ್ಕೊಂಡ್ವಿ, ಕಲ್ಪನೆ ಮಾಡ್ಕೊಂಡ್ವಿ, ಹೌದಲ್ವಾ? ಹಾಗಾದ್ರೆ ನಿಜವಾಗ್ಲೂ ಇದಾವ? ಹಾಗಾದ್ರೆ ಖಾಲಿ ಸ್ಥಳಗಳು ಖಂಡಿತವಾಗಿ ಇದ್ದಾವೆ, ಹೌದಲ್ವಾ? ಒಂದ್ ವೇಳೆ ಕಣಗಳ ನಡುವೆ ಖಾಲಿ ಸ್ಥಳಗಳು ಇಲ್ಲದೆ ಹೋಗಿದ್ರೆ ನೀರಿನ ಮಟ್ಟ ಏನಾಗ್ತಿತ್ತು? ಹೆಚ್ಚಿಗೆ ಆಗ್ತಿತ್ತು, ಹೌದಲ್ವಾ? ಹಾಗಾದ್ರೆ ಅದರ ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿದೆ ಅಂತ ಗೊತ್ತಾಯ್ತು, ಹೌದಲ್ವಾ? ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿದೆ, ಕಣಗಳಿಂದ ಮಾಡಲ್ಪಟ್ಟಿದೆ. ಹಾಗೇನೆ ದ್ರವ್ಯದ ಕಣಗಳ ನಡುವೆ ದ್ರವ್ಯದ ಕಣಗಳ ನಡುವೆ ಖಾಲಿ ಸ್ಥಳಗಳು. ಈಗ ನೋಡಿ, ಫಾರ್ ಎಕ್ಸಾಂಪಲ್ ವಾಟರ್ ಅಂದ್ರೆ ನೀರು. ನೀರಿನ ಸೂತ್ರ ಏನು? ನೀರಿನ ಸೂತ್ರ ಏನ್ರಿ? ಒಂದು ಹನಿ ನೀರಿನಲ್ಲಿ, ಜಸ್ಟ್ 1 ಡ್ರಾಪ್ ಆಫ್ ವಾಟರ್ ಅಲ್ಲಿ ಲಕ್ಷಾಂತರ ನೀರಿನ ಅಣುಗಳು ಇರ್ತವೆ, ಅಣುಗಳು ಇರ್ತವೆ. ಒಂದು ಹನಿ ನೀರಿನಲ್ಲಿ ಲಕ್ಷಾಂತರ ಅಣುಗಳು ಇರ್ತವೆ. ಹಾಗೇನೆ ಅಣುಗಳ ನಡುವೆ ಒಂದು ಬಂಧ ಇರುತ್ತೆ, ಹೈಡ್ರೋಜನ್ ಬಂಧ ಇರುತ್ತೆ. ಹಾಗೇನೆ ಈ ಒಂದು ಅಣುವಿಗೂ ಇನ್ನೊಂದು ಅಣುವಿಗೂ ನಡುವೆ ಏನೈತಿ? ಇಲ್ಲಿ ಸರಿ ಪರಮಾಣುಗಳಲ್ಲಿ ಯಾವ್ದಿದೆ? ಹೈಡ್ರೋಜನ್ ಐತೆ ಮತ್ತು ಆಕ್ಸಿಜನ್ ಐತೆ. ಈ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ನಡುವೆ ಏನು ಸಂಯೋಜನೆ ಆಗಿದೆಯಲ್ಲ, ಅದರ ನಡುವೆ ಒಂದಿಷ್ಟು ಖಾಲಿ ಸ್ಥಳಗಳಿವೆ. ಆ ಖಾಲಿ ಸ್ಥಳಗಳಲ್ಲಿ ಉಪ್ಪಾಗಲಿ ಸಕ್ಕರೆ ಏನಾಗ್ತದೆ? ಸೇರಿಕೊಳ್ಳುತ್ತದೆ. ಆ ಖಾಲಿ ಸ್ಥಳದಲ್ಲಿ ಏನಾಗುತ್ತೆ? ಡಿಪಾಸಿಟ್ ಆಗುತ್ತೆ. ಓಕೆನಾ? ನಾವು ಉಪ್ಪನ್ನು ಸುಮ್ಮನೆ ಅದರಲ್ಲಿ ಖಾಲಿ ಸ್ಥಳಗಳು ಇದಾವೆ ಅಂತ ಹೇಳಿ ನಾವು ಅದನ್ನು ತುಂಬ್ತಾ ಹೋದ್ರೆ ಖಾಲಿ ಸ್ಥಳಗಳು ಫುಲ್ಫಿಲ್ ಆದ್ಮೇಲೆ ಅವಾಗ ಏನಾಗ್ತದೆ? ಅದು ಖಾಲಿ ಇಲ್ಲ ಅಂದಾಗ ಅವಾಗ ಏನಾಗುತ್ತೆ? ನೀರಿನ ಮಟ್ಟ ಮೇಲೆ, ಹೌದಲ್ವಾ? ಹಾಗಾಗಿ ನಾವು ಅದನ್ನ ದ್ರಾವಣದಲ್ಲಿ ಅದನ್ನ ಅಂದ್ರೆ ಖಾಲಿ ಸ್ಥಳಗಳೆಲ್ಲವೂ ತುಂಬಿದ ಮೇಲೆ ಆಮೇಲೆ ಏನಾಗುತ್ತೆ? ಉಪ್ಪಾಗ್ಲಿ ಸಕ್ಕರೆ ಆಗ್ಲಿ ಕರಗಲ್ಲ. ಅದನ್ನ ನಾವು ಎಂತ ಕರಿತೀವಿ ಅಂದ್ರೆ ಸಂತೃಪ್ತ ದ್ರಾವಣ ಅಂತ ಕರಿತೀವಿ. ಏನಂತ ಕರಿತೀವಿ? ಸಂತೃಪ್ತ ದ್ರಾವಣ ಅಂತ ಹೇಳ್ತೀವಿ. ಅಂದ್ರೆ ಅಲ್ಲೆಲ್ಲ ಖಾಲಿ ಸ್ಥಳಗಳೆಲ್ಲ ಫುಲ್ಫಿಲ್ ಆಗಿದಾವೆ ಅಂತ, ಓಕೆನಾ? ಹಾಗಾಗಿ ಇನ್ನು ಮುಂದೆ ಅಲ್ಲಿ ಯಾವುದೇ ಕಣಗಳು ಓದಿ ಸೇರ್ಕೊಳ್ಳಿಕ್ಕೆ ಅಲ್ಲಿ ಜಾಗ ಇರಲ್ಲ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀರಿನ ಮಟ್ಟ ಏನಾಗುತ್ತೆ? ಅವಾಗ ಓಕೆನಾ? ಹಾಗಾಗಿ ನಾವು ಆರಂಭದಲ್ಲಿ ನಾವು ಒಂದು ಸಕ್ಕರೆನ ಅಥವಾ ಉಪ್ಪ ಹಾಕಿದಾಗ ಅದು ನೀರಿನಲ್ಲಿ ಕರಗ್ತದೆ ಅಂತ ಹೇಳಿದ್ರೆ ಅದರಲ್ಲಿ ಖಾಲಿ ಸ್ಥಳಗಳು ಇರೋದ್ರಿಂದ ಅದು ಕರಗಿದೆ. ಹಾಗಾದ್ರೆ ದ್ರವ್ಯದ ಕಣಗಳ ಏನದವೆ? ಖಾಲಿ ಸ್ಥಳಗಳು ಕಂಡು ಬರ್ತವೆ ಅಂತ ಗೊತ್ತಾಗಿದೆ. ಈಗ ನೆಕ್ಸ್ಟ್, ಹಾಗಾದ್ರೆ ದ್ರವ್ಯದ ಕಣಗಳು ತುಂಬಾ ಚಿಕ್ಕದಾಗಿದ್ದಾವೆ ಅಂತ ಹೇಳಿದ್ವಿ, ಓಕೆನಾ? ಅದಕ್ಕೆ ಇನ್ನೊಂದು ನಾವು ಪ್ರಯೋಗವನ್ನ ಮಾಡಬಹುದು. ಏನಪ್ಪಾ ಅಂತ ಹೇಳಿದ್ರೆ ದ್ರವ್ಯದ ಕಣಗಳು ಎಷ್ಟು ಚಿಕ್ಕದಾಗಿದ್ದಾವೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಚಟುವಟಿಕೆಯ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಎಲ್ಲರಿಗೂ ಕಡೆ ಗಮನಿಸಿ. ಈಗ 4 ಬೀಕರ್ಗೆ ನೀರನ್ನ ತುಂಬಿಕೊಳ್ತಾ ಇದ್ದೀನಿ. ಈಗ ನಾನು ಮೊದಲನೇ ಬೀಕರ್ಗೆ ಬಣ್ಣವನ್ನ ಹಾಕ್ತಾ ಇದ್ದೀನಿ. ಗಮನಿಸಿ. ಬಣ್ಣವನ್ನ ಹಾಕಿದ ತಕ್ಷಣ ಏನಾಗ್ತದೆ? ಎಲ್ಲಾ ಕಡೆಗೂ ಪ್ರಸರಣ ಆಯ್ತು, ಏನಾಯ್ತು? ವಿತರಣೆ ಆಯ್ತು. ಇದರಿಂದ ನಮ್ಗೆ ಏನ್ ಗೊತ್ತಾಗ್ತದೆ? ದ್ರವ್ಯದ ಕಣಗಳು ಚಲಿಸ್ತವೆ ಗೊತ್ತಾಗ್ತದೆ. ಒಂದು, ಈಗ ನೋಡಿ, ನಾನು ಈ ಬಣ್ಣದ ನೀರನ್ನ ನಾನು ಇನ್ನೊಂದು ಬೀಗರಿಗೆ ಹಾಕ್ತಾ ಇದ್ದೀನಿ. ನೋಡಿ, ಈಗ ತುಂಬಾ ಬಣ್ಣ ಇದೆ, ಇದರಲ್ಲಿ ಬ್ಲೂ ಕಲರ್ ಬಣ್ಣ ಇದೆ, ನೀಲಿ ಬಣ್ಣ ಇದೆ. ಇದನ್ನ ನಾನು ಇನ್ನೊಂದು ಬೀಗರಿಗೆ ಹಾಕ್ತಾ ಇದ್ದೀನಿ.
ಇಲ್ಲಿ ಕೂಡ ಏನಾಗ್ತದೆ, ಕಣಗಳು ಚಲಿಸ್ತಾ ಇರ್ತವೆ. ನೆಕ್ಸ್ಟ್ ಇದರಲ್ಲಿರ್ತಕ್ಕಂತಹ ಬಣ್ಣದ ನೀರನ್ನ ಮೂರನೇ ಬೀಕರಿಗೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಮೂರನೇ ಬೀಕರ್ ಇರ್ತಕ್ಕಂಥ ನೀರಿನ ಬಣ್ಣವನ್ನ ನಾಲ್ಕನೇ ಬೀಕರ್ಗೆ ನೀರಿಗೆ ಹಾಕ್ತಾರೆ. ಈಗ ನಮಗೆ ಡಿಫರೆನ್ಸ್ ಕಾಣ್ತಾ ಇದೆಯಾ? ಮೊದಲನೇ ಬೀಕರ್ ಅಲ್ಲಿ ಬಣ್ಣ ನಮಗೆ ಹೆಚ್ಚು ಕಾಣ್ತಾ ಇದೆ, ಎರಡನೇ ಬೀಕರ್ ಅಲ್ಲಿ ನಮಗೆ ಬಣ್ಣದ ಒಂದು ಪ್ರಮಾಣ ಕಡಿಮೆ ಆಯ್ತು, ಮೂರನೇ ಬೀಕರ್ ಅಲ್ಲಿ ಇನ್ನ ಕಡಿಮೆ ಆಯ್ತು, ನಾಲ್ಕನೇ ಬೀಕರ್ ಅಲ್ಲಿ ಇನ್ನ ಕಡಿಮೆ ಆಯ್ತು, ಸ್ವಲ್ಪ ಮಟ್ಟಿಗೆ ಮಾತ್ರ ಕಾಣಿಸುತ್ತೆ. ಅಂದ್ರೆ ಇಲ್ಲಿ ಕಣಗಳು ವಿಭಜನೆ ಆಗ್ತಾ ಹೋದ್ರೆ ಬಣ್ಣದ ಕಣಗಳು ವಿಭಜಿಸ್ತಾ ಹೋಗ್ತವೆ. ಓಕೆನಾ? ವಿಭಜಿಸಲು ಅಸಾಧ್ಯವಾಗಿರ್ತಕ್ಕಂಥದ್ದನ್ನ ನಾವು ಏನಂತ ಕರಿತೀವಿ? ಅದನ್ನ ಕಣ, ಸಣ್ಣದೊಂದು ಕಣ ಅಂತ ಕರಿತೀವಿ. ಅಂದ್ರೆ ದ್ರವದಲ್ಲಿರ್ತಕ್ಕಂಥ ಕಣಗಳು ಕೂಡ ಅತ್ಯಂತ ಚಿಕ್ಕ ಕಣಗಳಿಂದ ಮಾಡಲ್ಪಟ್ಟಿದ್ದಾವೆ ಅನ್ನೋದಕ್ಕೆ ಈ ಉದಾಹರಣೆ ಮೂಲಕ ನಾವು ಅರ್ಥ ಮಾಡ್ಕೋಬಹುದು. ರೈಟ್? ಏನಾದ್ರು ಇಲ್ಲಿ ಕಣಗಳು ವಿಭಜನೆ ಆಗ್ತಾ ಹೋದ್ವು, ರೈಟ್? ವಿಭಜನೆ ಆಗ್ತಾ ಹೋದಾಗ ಏನಾಗುತ್ತೆ, ಕೊನೆ ನಮಗೆ ಕಾಣಿಸಲ್ಲ. ನೋಡಿ, ಇದರಲ್ಲಿ ನಮಗೆ ಬಣ್ಣದ ಕಣಗಳೇ ಕಾಣಿಸಲ್ಲ ಇದರಲ್ಲಿ. ಅಂದ್ರೆ ಹಾಗಾದ್ರೆ ಬಣ್ಣದ ಕಣಗಳು ಏನಾದ್ರು ಇಲ್ಲಿ ವಿಭಜನೆ ಆಗ್ತಾ ಹೋಗುದು. ಅಂದ್ರೆ ದ್ರವ್ಯದ ಕಣಗಳು ಅತ್ಯಂತ ಸೂಕ್ಷ್ಮ ಕಣಗಳಿಂದ ಮಾಡಲ್ಪಟ್ಟಿದ್ದಾವೆ ಅನ್ನೋದನ್ನ ನಾವು ಈ ಪ್ರಯೋಗದ ಮೂಲಕ ಅರ್ಥ ಮಾಡ್ಕೋಬಹುದು. ಒಂದು. ಇನ್ನೊಂದು, ಇಲ್ಲಿ ಅಂದ್ರೆ ದ್ರವ್ಯದ ಕಣಗಳು ಚಲಿಸ್ತವೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಹಾಗಾದ್ರೆ ಇನ್ನೊಂದು ನಾವು ಉದಾಹರಣೆ ತಗೋಬಹುದು. ದ್ರವ್ಯದ ಕಣಗಳು ಚಲಿಸ್ತವೆ, ನಿರಂತರವಾಗಿ ಚಲಿಸ್ತವೆ ಅಂತ ಹೇಳ್ಬೋದು. ಈಗ ಉದಾಹರಣೆಗೆ, ಈಗ ದ್ರವ್ಯದ ಕಣಗಳು ಚಲಿಸ್ತವೆ ಅನ್ನೋದಕ್ಕೆ ಒಂದು ಇನ್ನೊಂದು ಎಕ್ಸಾಂಪಲ್ ನ ತಗೋಬಹುದು. ಏನಪ್ಪಾ ಅಂತಂದ್ರೆ, ಉದಿನ ಕಡ್ಡಿಯನ್ನ ನಾವು ಅದನ್ನ ಕುದಿಸಿದ್ರೆ, ಓಕೆ, ವಾಸನೆಯ ಕಣಗಳು ಚಲಿಸ್ತವೆ, ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯ ಕಡೆಗೆ ಚಲಿಸ್ತವೆ. ಈಗ ನೋಡೋಣ, ಕಣಗಳು ನಿರಂತರವಾಗಿ ಚಲಿಸ್ತವೆ. ಎಲ್ಲ ಮನೆಯಲ್ಲಿ ಉದ್ದಿ ಕಡ್ಡಿ ನೋಡಿದ್ರಲ್ವಾ? ಏನಕ್ಕೆ ಬಳಸ್ತೀವಿ ಉದ್ದಿ ಕಡ್ಡಿನ? ಪೂಜೆ ಮಾಡಲಿಕ್ಕೆ ಬಳಸ್ತೀವಿ, ಹೌದಲ್ವಾ? ಬೆಳಿಗ್ಗೆ ಮತ್ತೆ ಸಂಜೆ ಹೊತ್ತು ನಾವು ಪ್ರತಿದಿನ ನಾವು ಉದ್ದಿ ಕಡ್ಡಿಯನ್ನ ದೇವರಿಗೆ ಬೆಳೆಸ್ತೀವಿ. ಓಕೆನಾ? ನೋಡಿ ಕಣಗಳು ಅಲ್ವಾ? ನೋಡಿ ಇಲ್ಲಿ ಚಲಿಸ್ತಾ ಗಾಳಿ. ಅಂದ್ರೆ ಅದು ಎಲ್ಲಿ ತನಕ ಇರ್ತಾವ ಅಂದ್ರೆ ಇಟ್ ಮೀನ್ಸ್ ಏನಪ್ಪಾ ಅಂದ್ರೆ ಕಣಗಳಿಗೆ ನಾವು ತಾಪವನ್ನ ಕೊಟ್ಟ, ಅಂದ್ರೆ ಇಟ್ ಮೀನ್ಸ್ ದ್ರವ್ಯಗಳಿಗೆ ತಾಪವನ್ನ ಕೊಟ್ಟಾಗ ಅವು ಚಲಿಸ್ತಾ ಹೋಗ್ತವೆ. ಈಗ ನಾನು ಇದನ್ನ ಹಚ್ಚೋದಕ್ಕಿಂತ ಮುಂಚೆ ತಾಪ ಇರ್ಲಿಲ್ಲ, ಅಂದ್ರೆ ವಾತಾವರಣ ತಾಪದಲ್ಲಿ ಇದ್ದು ನಮಗೆ ವಾಸನೆ ಅಷ್ಟೊಂದು ಬರ್ತಾ ಇರ್ಲಿಲ್ಲ. ಈಗ ನೋಡಿ ನಮಗೆ ವಾಸನೆ ಬರ್ತೈತಲ್ವ ಈಗ. ಅಂದ್ರೆ ದ್ರವ್ಯದಲ್ಲಿರ್ತಕ್ಕಂಥ ಕಣಗಳು ಚಲಿಸ್ತವೆ, ಅವಕ್ಕೆ ತಾಪವನ್ನ ಕೊಟ್ಟಾಗ ಅದರ ವೇಗ ಏನಾಗ್ತದೆ? ಜಾಸ್ತಿ ಆಗ್ತದೆ. ಓಕೆನಾ? ಹಾಗಾಗಿ ದ್ರವ್ಯದಲ್ಲಿರ್ತಕ್ಕಂಥ ಕಣಗಳು ನಿರಂತರವಾಗಿ ಚಲನೆಯಲ್ಲಿರ್ತವೆ. ಆ ಚಲನೆಯನ್ನ ನಾವು ಜಾಸ್ತಿ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಆ ವಸ್ತುವಿಗೆ ನಾವು, ಅಂದ್ರೆ ಯಾವ ವಸ್ತುವಿರ್ತಕ್ಕಂಥ ಕಣಗಳ ಚಲನೆಯನ್ನ ಜಾಸ್ತಿ ಮಾಡ್ಬೇಕು ಅಂತ ಹೇಳಿದ್ರೆ ಆ ವಸ್ತುವಿಗೆ ನಾವು ಉಷ್ಣಾಂಶವನ್ನ ಕೊಟ್ಟಾಗ ಏನಾಗುತ್ತೆ? ಕಣಗಳ ಚಲನೆ ಇನ್ನೂ ಕೂಡ ಏನಾಗ್ತದೆ? ಹೆಚ್ಚಾಗುತ್ತೆ. ರೈಟ್? ಹಾಗಾಗಿ ಈ ಒಂದು ಅಂದ್ರೆ ಇಟ್ ಮೀನ್ಸ್ ಕಣಗಳಿಗೆ ನಾವು ಸರಿ ಇರೋದಿರ್ತಕ್ಕಂಥ ಕಣಗಳ ಚಲನೆ ಹೆಚ್ಚಿಗೆ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ತಾಪವನ್ನು ಕೊಟ್ಟಾಗ ಜಾಸ್ತಿ ಆಗುತ್ತೆ ಅನ್ನೋದಕ್ಕೆ ಈ ಒಂದು ಉದ್ದಿ ಕಡ್ಡಿ ನಾವೇನ್ ಕೂರಿಸ್ತಾ ಇದೀವಲ್ಲ, ಇದಕ್ಕೆ ಶಾಖವನ್ನ ಕೊಟ್ಟಿ ಈಗ ಅದರ ವೇಗ ಏನಾಗ್ತಿದೆ? ಹೆಚ್ಚಾಗ್ತಿದೆ. ಅದರ ವೇಗ ಜಾಸ್ತಿ ಆಗಿ ನೋಡಿ ಚಲಿಸ್ತಾ ಇದೆ. ಹಾಗಾಗಿ ಕಣಗಳ ಚಲನೆ ಅಂದ್ರೆ ಆದಂತೆ ನಮಗೆ ವಾಸನೆಯ ಹರಿವು ನಮಗೆ ಗೊತ್ತಾಗುತ್ತೆ. ಅಂದ್ರೆ ವಾಸನೆಯ ಕಣಗಳಿಗೆ, ಹಾಗೆ ವಾಸನೆ ಮುಖಾಂತರ ನಮಗೆ ಇಲ್ಲಿರ್ತಕ್ಕಂಥ ಒಂದು ವಸ್ತು ಅಲ್ಲಿಗೆ ಬರ್ತಾ ಇತ್ತಂದ್ರೆ ಕಣಗಳ ಚಲನೆಯಿಂದ ನಮಗೆ ವಾಸನೆ ಅರಿವಾಯಿತು. ಹಾಗಾಗಿ ವಸ್ತುಗಳಿಗೆ ನಾವು ಶಾಖವನ್ನ ಕೊಟ್ಟಾಗ ವಸ್ತುವಿರ್ತಕ್ಕಂಥ ಕಣಗಳ ವೇಗ ಏನಾಗುತ್ತೆ? ಹೆಚ್ಚಾಗುತ್ತೆ. ಹಾಗಾಗಿ ದ್ರವ್ಯದಲ್ಲಿರ್ತಕ್ಕಂಥ ಕಣಗಳು ನಿರಂತರ ಚಲನೆಯಲ್ಲಿ ಇರುತ್ತವೆ. ದ್ರವ್ಯದ ಕಣಗಳು ನಿರಂತರ ಚಲನೆಯಲ್ಲಿ ಇರುತ್ತವೆ.
ಓಕೆ, ಈಗ ನೋಡಿ ದ್ರವ್ಯದ ಕಣಗಳ ನಡುವೆ ಆಕರ್ಷಣೆ ಇರ್ತದೆ ಅಂತ ಹೇಳಿ. ಆಕರ್ಷಣೆ ಅಂದ್ರೆ ಒಂದು ಕಣ ಇನ್ನೊಂದು ಕಣನ ಆಕರ್ಷಣೆ ಮಾಡ್ತದೆ. ಹಾಗಾದ್ರೆ ಆಕರ್ಷಣೆ ಮಾಡ್ತದೆ ಅನ್ನೋದಕ್ಕೆ ನೋಡಿ, ಈಗ ಕೆಲವೊಂದು ವಸ್ತುಗಳು ಗಟ್ಟಿಯಾಗಿರ್ತವೆ, ಕೆಲವೊಂದು ವಸ್ತುಗಳು ಮೃದುವಾಗಿರ್ತವೆ, ಕೆಲವೊಂದು ವಸ್ತುಗಳು ಅನಿಲ ರೂಪದಲ್ಲಿರ್ತವೆ. ಈಗ ನೋಡಿ, ಇದು ನಾನು ಚಾಕ್ಪೀಸ್ ನ ಮುರಿತೀನಿ, ಇದನ್ನು ಮುರಿತೀನಿ ಅಂದ್ರೆ ಕಣಗಳು ಒತ್ತೊತ್ತಾಗಿದೆ, ಅಂದ್ರೆ ಕಣಗಳ ಮಧ್ಯೆ ಆಕರ್ಷಣೆ ಇದೆ. ಆದ್ರೆ ವಸ್ತುವಿನಿಂದ ವಸ್ತುವಿಗೆ ಏನಿರುತ್ತೆ, ವ್ಯತ್ಯಾಸ ಇರುತ್ತೆ. ಈಗ ನೋಡಿ, ನಾನು ಇದನ್ನ ಮುರಿದಿ ಇದನ್ನ, ಯಾಕಂದ್ರೆ ಕಣಗಳ ನಡುವೆ ಆಕರ್ಷಣೆ ಶಕ್ತಿ ಇದೆ, ಆದ್ರೆ ದುರ್ಬಲ ಇದೆ, ಜಾಸ್ತಿ ಇಲ್ಲ. ಅದನ್ನೇ ನಾನು ಏನಾದ್ರೂ ಇದನ್ನ ಮುರಿಬೇಕು ಅಂತ ಹೇಳಿದ್ರೆ ನೋಡಿ, ಇದನ್ನ ಮುರಿಬೇಕಂದ್ರೆ ಬರಲ್ಲ ಇದು, ಅದಲ್ವಾ? ಇದು ಕೂಡ ಗಟ್ಟಿ ಐತಿ, ಇದು ಕೂಡ ಘನ ರೂಪದಲ್ಲಿ ಐತಿ. ನೋಡಿ, ಇದನ್ನು ನಾನು ಏನಾದ್ರೂ ಮುರಿಯಕ್ಕೆ ಹೋದ್ರೆ ಬರಲ್ಲ ಇದು, ಇದನ್ನು ನಾನು ಮುರಿತೀನಿ. ಅಂದ್ರೆ ಇಲ್ಲಿ ಕಣಗಳ ನಡುವೆ ಏನಾಗುತ್ತೆ, ಆಕರ್ಷಣಾ ಶಕ್ತಿ ಜಾಸ್ತಿ ಐತೆ, ಇಲ್ಲಿ ಕಣಗಳ ನಡುವೆ ಆಕರ್ಷಣಾ ಶಕ್ತಿ ಕಡಿಮೆ ಐತಿ, ದುರ್ಬಲವಾಗಿದೆ. ಹಾಗಾಗಿ ಕೆಲವು ವಸ್ತುಗಳನ್ನ ಸುಲಭವಾಗಿ ಮುರಿಬಹುದು, ಕೆಲವು ವಸ್ತುಗಳನ್ನ ಮುರಿಯಕ್ಕೆ ಆಗಲ್ಲ. ಅಂದ್ರೆ ಘನ ವಸ್ತುಗಳಲ್ಲಿ ಕಣಗಳ ನಡುವೆ ಆಕರ್ಷಣಾ ಶಕ್ತಿ ಜಾಸ್ತಿ ಇದ್ದಷ್ಟು ಕಠಿಣತೆ ಜಾಸ್ತಿ ಆಗ್ತದೆ. ಹಾಗೇನೆ ಕಣಗಳ ನಡುವೆ ಈ ಒಂದು ಆಕರ್ಷಣಾ ಶಕ್ತಿ ದುರ್ಬಲವಾಗಿದ್ರೆ ನಾವು ಅದನ್ನು ಸುಲಭವಾಗಿ ಮುರಿಬಹುದು ಅನ್ನೋದನ್ನು ನಾವು ಈ ಒಂದು ಚಾಕ್ಪೀಸ್ ಮುರಿತಾ ಇದ್ದಂತೆ ಇದು ಕಣಗಳ ನಡುವೆ ಆಕರ್ಷಣಾ ಶಕ್ತಿ ಐತೆ, ಆದ್ರೆ ದುರ್ಬಲ ಐತೆ. ಹಾಗಾಗಿ ನಾವು ಮತ್ತೊಂದು ಭೌತಗಳು ಏನಪ್ಪಾ ಅಂತ ಹೇಳಿದ್ರೆ, ಕಣಗಳ ನಡುವೆ ಆಕರ್ಷಣೆ. ಕಣಗಳ ನಡುವೆ ಆಕರ್ಷಣೆ ಇದೆ. ಕಣಗಳ ನಡುವೆ ಏನೈತೆ, ಆಕರ್ಷಣೆ ಇದೆ. ಹಾಗಾದ್ರೆ ಈಗ ನಾನು ಇಷ್ಟೋ ತನಕ ದ್ರವ್ಯದ ಭೌತ ಸ್ವರೂಪದ ಬಗ್ಗೆ ಕೆಲವೊಂದು ಚಟುವಟಿಕೆಯ ಮೂಲಕ ನಾವು ಅರ್ಥ ಮಾಡ್ಕೊಂಡ್ವಿ. ಓಕೆನಾ? ಈಗ ನಾನು ಯಾರನ್ನು ಪ್ರಶ್ನೆ ಕೇಳ್ತೀನಿ ಅವ್ರು ಮಾತ್ರ ಎದ್ದು ಹೇಳ್ಬೇಕು. ನೀನ್ ಹೇಳಪ್ಪ. ನೀರಿಗೆ ಉಪ್ಪನ್ನ ಹಾಕಿದಾಗ ನೀರಿನ ಮಟ್ಟದಲ್ಲಿ ಯಾವುದೇ ಏರಿಕೆ ಕಂಡು ಬರಲಿಲ್ಲ. ಯಾಕೆ? ಕಣಗಳ ನಡುವೆ ಬಿಡಿ ಬಿಡಿ ಅಂದ್ರೆ ಖಾಲಿ ಸ್ಥಳಗಳಿದ್ವು, ಹಾಗಾಗಿ ನೀರಿನ ಮಟ್ಟ ಏರಿಕೆ ಆಗಲಿಲ್ಲ. ಹಾಗೇನೆ ಕಣಗಳ ದ್ರವ್ಯದಲ್ಲಿರ್ತಕ್ಕಂಥ ಕಣಗಳು ಅವಕ್ಕೆ ಶಾಖವನ್ನ ಕೊಟ್ಟಾಗ ಅದರ ವೇಗ ಜಾಸ್ತಿ ಆಗುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಯಾವ ಚಟುವಟಿಕೆ ಮಾಡಿದ್ವಿ? ಸಿದ್ದು, ಉದಿನ ಕಡ್ಡಿಯನ್ನ ನಾವು ಹಚ್ಚಿದ್ವಿ. ಅವಾಗ ಏನಾಯ್ತು? ಕಣಗಳ ವೇಗ ಜಾಸ್ತಿ. ಅದರಿಂದ ನಮ್ಗೆ ಗೊತ್ತಾಯ್ತು ಕಣಗಳಲ್ಲಿ ಅಂದ್ರೆ ಕಣಗಳು ನಿರಂತರವಾಗಿ ಚಲಿಸುತ್ತಿರ್ತವೆ, ಆದ್ರೆ ಅದು ಶಾಖವನ್ನ ಕೊಟ್ಟಾಗ ಏನಾಗ್ತವೆ? ಅವುಗಳ ಚಲನೆ ಜಾಸ್ತಿ ಆಗ್ತದೆ. ಹಾಗಾದ್ರೆ ನಾವು ಈ ರೀತಿ ದ್ರವ್ಯದ ಒಂದು ಭೌತ ಗುಣಗಳು ಏನಪ್ಪಾ ಅಂದ್ರೆ, ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿರುತ್ತೆ. ಹಾಗೆ ದ್ರವ್ಯವು ಅಂದ್ರೆ ಇಟ್ ಮೀನ್ಸ್ ದ್ರವ್ಯದ ಕಣಗಳ ನಡುವೆ ಖಾಲಿ ಸ್ಥಳಗಳು ಕಂಡು ಬರ್ತವೆ. ಹಾಗೆ ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿರುತ್ತವೆ, ಗಾಳಿಯಲ್ಲಿ. ಹಾಗೆ ಕಣಗಳ ನಡುವೆ ಏನಿರುತ್ತೆ? ಆಕರ್ಷಣಾ ಶಕ್ತಿ ಇರುತ್ತೆ. ಆದ್ರೆ ಆಕರ್ಷಣಾ ಶಕ್ತಿ ವಸ್ತುವಿಗೆ ಭಿನ್ನವಾಗಿರುತ್ತದೆ. ರೈಟ್? ನೆಕ್ಸ್ಟ್ ಈಗ ನಾವೀಗ ಎರಡನೇ ಕಲಿಕಾ ಅಂಶಕ್ಕೆ ಬರೋಣ. ಯಾವುದದು? ದ್ರವ್ಯದ ಸ್ಥಿತಿಗಳು. ನಾವು ದ್ರವ್ಯವನ್ನ ಬೇರೆ ಬೇರೆ ಸ್ಥಿತಿಯಲ್ಲಿ ನಾವು ನೋಡ್ತೀವಿ. ಹಾಗಾದ್ರೆ ದ್ರವ್ಯಕ್ಕೆ ಎಷ್ಟು ಮುಖಗಳಿದಾವೆ? 4 ಮುಖಗಳಿದಾವೆ, 4 ಸ್ಥಿತಿಗಳಿದಾವೆ. ಯಾವ್ಯಾವುದು? ದ್ರವ್ಯದ 4ನೇ ಸ್ಥಿತಿ ಯಾವುದು? ದ್ರವ್ಯದ 4ನೇ ಸ್ಥಿತಿ ಅಂದ್ರೆ ದ್ರವ್ಯದ ಅಂದ್ರೆ ಇಟ್ ಮೀನ್ಸ್ ನಾವು ಪ್ರಮುಖವಾಗಿ 3 ರೀತಿಯ ಸ್ಥಿತಿಗಳನ್ನು ನೋಡ್ತೀವಿ. 4ನೇ ಸ್ಥಿತಿ ಅದು ಪ್ಲಾಸ್ಮಾ. ಹೆಚ್ಚಾಗಿ ನಾವು ಬಳಸ್ತಕ್ಕಂಥದ್ದು ಈ 3 ಸ್ಥಿತಿಗಳಲ್ಲಿ: ಘನ, ದ್ರವ, ಅನಿಲ. ಘನ ವಸ್ತುಗಳಿಗೆ ಉದಾಹರಣೆ ಕೊಡ್ತೀನಪ್ಪ ಕವಿತಾ?
ಘನ ವಸ್ತುಗಳಿಗೆ ಉದಾಹರಣೆ ಚೇರು, ಟೇಬಲ್, ಕಬ್ಬಿಣ, ಬೆಳ್ಳಿ, ಡೆಸ್ಕ್, ಬೋರ್ಡ್, ಪೇಪರ್, ಬುಕ್ಸ್. ವೆರಿ ಗುಡ್. ದ್ರವ ವಸ್ತುಗಳಿಗೆ ಉದಾಹರಣೆ ಕೊಡ್ತೀನಪ್ಪ ಖುಷಿ ಕುಮಾರ್? ದ್ರವ ವಸ್ತುಗಳಿಗೆ ಉದಾಹರಣೆ ನೀರು. ವೆರಿ ಗುಡ್. ಹಾಲು, ಮಜ್ಜಿಗೆ, ಎಣ್ಣೆ. ಓಕೆನಾ? ಅಡಿಗೆ ಎಣ್ಣೆ, ಪೆಟ್ರೋಲು. ಓಕೆ, ಇವೆಲ್ಲ ಏನಿವು ದ್ರವ ವಸ್ತುಗಳಿಗೆ ಉದಾಹರಣೆ. ದ್ರವ ರೂಪದಲ್ಲಿರ್ತಕ್ಕಂಥ ದ್ರವ್ಯ. ಇನ್ನೇನು ಅನಿಲ ವಸ್ತುಗಳಿಗೆ ಉದಾಹರಣೆ? ಆಕ್ಸಿಜನ್. ಉಸಿರಾಡ್ತೀವಲ್ರಿ, ಅದು ಆಕ್ಸಿಜನ್. ನೈಟ್ರೋಜನ್, ಹೈಡ್ರೋಜನ್, ಕಾರ್ಬನ್ ಡೈಆಕ್ಸೈಡ್. ಬಿಡ್ತೀವಲ್ರಿ ಹೊರಗೆ? ಕಾರ್ಬನ್ ಡೈಆಕ್ಸೈಡ್. ಒಳಗೆ ತಗೊಳ್ಳೋದು ಆಕ್ಸಿಜನ್, ಹೊರಗಡೆ ಹಾಕೋದು ಯಾವುದು? ಅನಿಲದ ವಸ್ತುಗಳು. ರೈಟ್. ಹಾಗಾದ್ರೆ ಘನ ವಸ್ತುಗಳು ಯಾವುವು ಅಂತ ಗೊತ್ತಾಯಿದೆ ನಮಗೆ, ದ್ರವ ವಸ್ತುಗಳು ಯಾವುವು ಅಂತ ಗೊತ್ತಾಯಿತು, ಅನಿಲ ವಸ್ತುಗಳು ಯಾವ್ಯಾವ ಅಂತ ನಮಗೆ ಗೊತ್ತಾಯಿತು. ಈ ಮೂರು ವಸ್ತುಗಳನ್ನು ನಾವು ಪ್ರತಿನಿತ್ಯ ಬಳಸ್ತಿಲ್ವಾ? ನಾವು ದ್ರವ್ಯವನ್ನ ಮೂರು ರೀತಿಯಲ್ಲಿ ನಾವು ಘನ ರೂಪದಲ್ಲಿ, ದ್ರವ ರೂಪದಲ್ಲಿ, ಅನಿಲ ರೂಪದಲ್ಲಿ ಬಳಸ್ತಾರೆ. ಹಾಗಾದ್ರೆ ಈ ಘನ, ದ್ರವ, ಅನಿಲಕ್ಕಿರ್ತಕ್ಕಂಥ ಒಂದಿಷ್ಟು ಹೋಲಿಕೆಗಳನ್ನ ನೋಡೋಣ. ಈ ಘನ ವಸ್ತುಗಳಿಗೆ ಉದಾಹರಣೆ ಹೇಳಿದ್ವಿ, ಚಾಕ್ ಪೀಸು, ಕಲ್ಲು, ಓಕೆನಾ, ಡೆಸ್ಕು, ಟೇಬಲ್, ಕುರ್ಚಿ, ಆಮೇಲೆ ಪುಸ್ತಕ ಅಂತ ಹೇಳಿದ್ವು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಘನ ವಸ್ತು ಐತಿ, ಯಾಕೆಂದ್ರೆ ಘನ ವಸ್ತು ಐತಿ. ಘನ ವಸ್ತುವಿಗೆ ಇದಕ್ಕೆ ನೋಡಿ ಇದರದೇ ಆದಂತ ಆಕಾರ ಐತಿ. ಮೊದಲು ಘನ ವಸ್ತುವಿಗೆ ಆಕಾರ ಐತಿ. ಇದು ನಾನು ಯಾವ ವಸ್ತುವಿನಲ್ಲಿ ಇಟ್ಟಿರ್ತೀನಿ ಅದು ಹಂಗೆ ಇರ್ತದೆ, ಅದ್ರದ್ದೇನು ಆಕಾರ ಬದಲಾಗಲ್ಲ. ಈ ಚಾಕ್ ಪೀಸ್ ಹೆಂಗೆ ಐತೋ, ಯಾವ ವಸ್ತುವಿನಲ್ಲಿ ಇಟ್ಟರು ಅದು ಆಕಾರ ಹಂಗೆ ಇರ್ತದೆ, ಬದಲಾಗ್ತದ ಹಂಗೆ ಇರ್ತದೆ. ಈ ಬೀಕರ್ನಾಗ ಇಟ್ಟರು ಹಂಗೆ ಇರ್ತದೆ, ಈ ಬೀಕರ್ನಾಗ ಇಟ್ಟರು ಹಂಗೆ ಇರ್ತದೆ, ಈ ಬೀಕರ್ನಾಗ ಇಟ್ಟರು ಹಂಗೆ ಇರ್ತದೆ, ಈ ಬೀಕರ್ನಾಗ ಇಟ್ಟರು ಹಂಗೆ ಇರುತ್ತೆ. ಹಾಗಾಗಿ ಯಾವ ವಸ್ತುವಿನಲ್ಲಿ ಇಟ್ಟರು ಕೂಡ ಇದರ ಆಕಾರ ಏನು ಬದಲಾವಣೆ ಆಗಲ್ಲ. ಹೌದಲ್ವಾ? ಅಂದ್ರೆ ಇದರಿಂದ ನಮ್ಗೆ ಏನ್ ಗೊತ್ತಾಗ್ತದೆ? ಘನ ವಸ್ತುಗಳಿಗೆ ನಿರ್ದಿಷ್ಟ ಆಕಾರ ಇದೆ. ಹಾಗಾದ್ರೆ ದ್ರವ ವಸ್ತುಗಳಿಗೆ ಬರಣ್ರಿ. ಘನ ವಸ್ತುಗಳಿಗೆ ನಿರ್ದಿಷ್ಟ ಆಕಾರ ಐತೆ. ಏನ್ರಿ? ಘನ ವಸ್ತುಗಳಿಗೆ ನಿರ್ದಿಷ್ಟ ಆಕಾರ ಐತೆ. ನಿರ್ದಿಷ್ಟ ಆಕಾರ. ಹಾಗಾದ್ರೆ ಈಗ ದ್ರವ ವಸ್ತುಗಳಿಗೆ ಬರೋಣ್ರಿ. ದ್ರವ ವಸ್ತುಗಳಿಗೆ ಎಕ್ಸಾಂಪಲ್ ನಮ್ಮ ಹೇಳಿದ್ವಿ, ನೀರೈತೆ. ಓಕೆನಾ? ಈಗ ನಿಮ್ಮ ಹತ್ರ ವಾಟರ್ ಬಾಟಲ್ ಕೊಡ್ರಿ, ಬೇರೆ ವಾಟರ್ ಬಾಟಲ್ ಕೊಡ್ರಿ. ಇದ್ರಲ್ಲಿ ನೀರ್ ಐತಲ್ಲ, ಇದರಲ್ಲಿ ನೋಡಿ, ಇದು ಒಂದು ವಾಟರ್ ಬಾಟಲ್. ಇದರಲ್ಲಿ ನಾವು ನೀರು ತುಂಬಿದೀವಿ, ಹೌದಲ್ವಾ? ಈಗ ನೀರಿಗೆ ಆಕಾರ ಐತಿ ಅಂತ ಅನ್ಸುತ್ತಾ ನಿಮಗೆ? ನೋಡಿ, ಈ ಬಾಟ್ಲಿ ಶೇಪ್ ಹೆಂಗೈತೆ ಹಂಗೆ ಐತೆ, ಈ ಬಾಟ್ಲಿ ಶೇಪ್ ಹೆಂಗೈತೋ ಹಂಗೆ ಐತೆ. ಅಂದ್ರೆ ವಸ್ತುವಿನ ಆಕಾರ ಹೇಗೈತೆ ಅದೇ ತರನೇ ಅದು ಆಕಾರವನ್ನ ಪಡ್ಕೊಂಡೈತೆ, ಹೌದಲ್ಲ? ಹಲೋ? ಅಂದ್ರೆ ದ್ರವ ವಸ್ತುಗಳಿಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಆಕಾರ ಇಲ್ಲ, ಹೌದಲ್ವಾ? ಆಕಾರ ಐತಾ? ಅಂದ್ರೆ ದ್ರವ ವಸ್ತುಗಳಿಗೆ ನಿರ್ದಿಷ್ಟ ಆಕಾರ, ದ್ರವ ನಿರ್ದಿಷ್ಟ ಆಕಾರ ಅಲ್ವಾ? ಈಗ ಅನಿಲ ವಸ್ತುಗಳಿಗೆ ಬರೋಣ. ಅನಿಲ ವಸ್ತು ಅನಿಲಕ್ಕೆ ನಾವು ಅದಕ್ಕೆ ಆಕಾರ ಐತೆ ಅಂತ ನಾವು ಅದು ಹೇಳ್ಬೋದಾ? ಯಾವ ವಸ್ತುವಿನಲ್ಲಿ ನಾವು ಘನ ವಸ್ತುಗಳಂದ್ರೆ ಅನಿಲ ವಸ್ತುಗಳಿಗೆ ನಾವು ಯಾವ ವಸ್ತುವಿನಲ್ಲಿ ಅದನ್ನ ಸಂಗ್ರಹಣೆ ಮಾಡ್ತೀವಿ ಆ ವಸ್ತುವಿನ ಆಕಾರವನ್ನೇ ಪಡ್ಕೊಳ್ತೀವಿ. ಸಿಲಿಂಡರ್ನಲ್ಲಿ ಅದು ಐತದು ಅನಿಲ, ಅಂದ್ರೆ ಒಳಗಡೆ ತುಂಬಿದೀವಿ, ಅದಕ್ಕೆ ಒತ್ತಡವನ್ನು ಹಾಕಿಬಿಟ್ಟು ನಿರ್ದಿಷ್ಟ ತಾಪದಲ್ಲಿ ನಿರ್ದಿಷ್ಟ ಒತ್ತಡವನ್ನು ಹಾಕಿದಾಗ ಅದೇನಾಗುತ್ತೆ, ಅದು ದ್ರವ ರೂಪಕ್ಕೆ ಬರುತ್ತೆ. ಓಕೆನಾ? ಹಾಗಾಗಿ ಆ ಒತ್ತಡ ಹಾಕಿದಾಗ ಅನಿಲಗಳು ಏನಾಗ್ತವೆ, ಒಂದ್ಕೊಂದು ಕಣಗಳು ಹತ್ರಕ್ಕೆ ಬರ್ತವೆ. ಅವಾಗ ಆ ವಸ್ತುವಿನ ಸ್ಥಿತಿ ಬದಲಾಗ್ತದೆ.
ಹಾಗಾಗಿ ಘನ ವಸ್ತುಗಳಿಗೆ ಒತ್ತಡವನ್ನ ಅನಿಲ ವಸ್ತುಗಳಿಗೆ ಒತ್ತಡವನ್ನು ಹಾಕಿದಾಗ ಏನಾಗುತ್ತೆ, ಅದರ ಸ್ಥಿತಿ ಬದಲಾಗುತ್ತೆ. ಅವಾಗ ಅದು ಏನಾಗುತ್ತೆ, ದ್ರವ ರೂಪಕ್ಕೆ ಬರ್ತದೆ. ನೀವು ಸಿಲಿಂಡರ್ ತುಂಬಿರ್ತೀರಿ ಅಂದ್ರೆ ಗ್ಯಾಸ್ ಅನ್ನು ತುಂಬಿದ್ದಾರೆ ಅಂತ ಇಟ್ ಮೀನ್ಸ್ ಅದರ ಒಳಗಡೆ ಯಾವ ರೂಪದಲ್ಲಿ ಇದೆ, ದ್ರವ ರೂಪದಲ್ಲೇ ಇದೆ. ಆ ವಸ್ತುವಿನ ರಚನೆ ಹೇಗೈತೆ ಹಂಗೆ ಇದೆ. ಆದ್ರೆ ದ್ರವ ರೂಪಕ್ಕೆ ಬಂದತ್ತೆ ಅಂದ್ರೆ ದ್ರವ ರೂಪಕ್ಕೆ ಯಾವುದೇ ಆಕಾರ ಇಲ್ಲ ಅಂತ ಹೇಳಿದ್ವಿ. ಅದರ ಆಕಾರದ ಮೇಲೆ ನಾವು ಅನಿಲ ವಸ್ತುಗಳಿಗೂ ಕೂಡ ನಿರ್ದಿಷ್ಟ ಆಕಾರ ಇಲ್ಲ, ನಿರ್ದಿಷ್ಟ ಆಕಾರ ಇಲ್ಲ. ಓಕೆ ಸರಿ, ಆಕಾರ ಇಲ್ಲ, ಆಕಾರ ಐತಿ ಅಂತ ನೋಡಿದ್ವಿ. ಘನ ವಸ್ತುಗಳಿಗೆ ಆಕಾರ ಐತಿ, ದ್ರವ ವಸ್ತುಗಳಿಗೆ ಅನಿಲ ವಸ್ತುಗಳಿಗೆ ಆಕಾರ ಇಲ್ಲ ಅಂತ ನೋಡಿದ್ವಿ. ಈಗ ಗಾತ್ರಕ್ಕೆ ಬರೋಣ್ರಿ. ಈಗ ಏನೇನ್ರಿ ಗಾತ್ರ ನೋಡನ್ರಿ. ಓಕೆನಾ? ಈಗ ನೋಡಿ, ಈಗ ಗಾತ್ರ ಅಂತ ಅಂದಾಗ ಸಾಮಾನ್ಯವಾಗಿ ಇಲ್ಲೊಂದು ಸ್ಪೂನ್ ಐತಿಲ್ಲ, ಓಕೆನಾ? ಈ ಸ್ಪೂನಿಗೆ ನಾನು ಉಪ್ಪನ್ನು ಹಾಕ್ತಾ ಇದ್ದೇನ್ರಿ. ಇದು ಎಷ್ಟು ಇಡಿಸ್ಬೇಕು ಅಷ್ಟೇ ಇಡಿಸ್ತದ್ರಿ. ಇದನ್ನ ಏನಾದ್ರು ಮದಿ ತುಂಬಕ್ ಆಗ್ತದಲ್ರಿ? ಇಲ್ಲ, ತುಂಬಕ್ ಆಗಲ್ರಿ. ಇದು ಎಷ್ಟು ಜಾಗ ಇಡಿದ್ರೆ ಅಷ್ಟನ್ನ ಇಡಿಸ್ಬೋದೇ ಹೊರತು ಇದಕ್ಕಿಂತ ಜಾಸ್ತಿ ತುಂಬಕ್ ಆಗಲ್ಲ. ಓಕೆನಾ? ಅದ್ರ ಅದಿಮೇನಾದ್ರೂ ನಾವು ಅದನ್ನ ಬದಲಾವಣೆ ಮಾಡಕ್ಕೆ ಬರಲ್ಲ. ಆದ್ರೆ ಇದರಿಂದ ನಮ್ಗೆ ಏನ್ ಗೊತ್ತಾಗ್ತದೆ, ಘನ ವಸ್ತುಗಳಿಗೆ ಅದೇ ರೀತಿಯಲ್ಲಿ ನೀವು ಆಗ್ಲೇ ನಿಮಗೆ ವಾಟರ್ ಬಾಟಲ್ ಕೊಟ್ರಿ, ಹೌದಲ್ವಾ? ವಾಟರ್ ಬಾಟಲ್ ಕೊಟ್ರಿ. ಈಗ ಇದು ಎಷ್ಟು ಲೀಟರ್ ವಾಟರ್ ಬಾಟಲ್ ಇದು? ಅರ್ಧ ಲೀಟರ್, 1 ಲೀಟರ್, 1 ಲೀಟರ್ ವಾಟರ್ ಬಾಟಲ್. ಎಷ್ಟು ಲೀಟರ್ ವಾಟರ್ ಬಾಟಲ್ ಇದು? 1 ಲೀಟರ್ ವಾಟರ್ ಬಾಟಲ್ ಅಂತ ಹೇಳ್ತೀವಿ. ಈ 1 ಲೀಟರ್ ವಾಟರ್ ಬಾಟಲ್ ನೀರಿಗೆ ನಾವು 1/4 ಲೀಟರ್ ನಾವು ನೀರನ್ನ ತುಂಬೋದ? ಏ ನಮಗೆ ಬೇಕಪ್ಪ ಬಹಳ ಬೇಕು ಅಂತ ಹೇಳಿ ಅದಿಮೇನಾದ್ರೂ ನಾವೇನಾದ್ರೂ ಘನ ವಸ್ತುಗಳಿಗೆ ಹೇಗೆ ನಿರ್ದಿಷ್ಟ ಗಾತ್ರ ಐತೆ ಹಂಗೆ ದ್ರವ ವಸ್ತುಗಳಿಗೂ ಕೂಡ ನಿರ್ದಿಷ್ಟವಾದಂತ ಗಾತ್ರ ಐತೆ. ಓಕೆನಾ? ಹಾಗಾದ್ರೆ ನೆಕ್ಸ್ಟ್ ಈಗ ಅನಿಲ ವಸ್ತುಗಳಿಗೆ ಬರೋಣ್ರಿ. ಈಗ ಓಕೆ, ಗಾತ್ರ ಬಂದಿವಲ್ವಾ? ಸೊ ನಿರ್ದಿಷ್ಟ ಆಕಾರ ಐತೆ, ಹಾಗೇನೆ ಗಾತ್ರನೂ ಕೂಡ ಐತೆ. ಗಾತ್ರನೂ ಇದೆ, ಆಕಾರ ಇದೆ, ಗಾತ್ರ ಇದೆ. ಆದ್ರೆ ದ್ರವ ವಸ್ತುಗಳಿಗೆ ಆಕಾರ ಇಲ್ಲ, ಗಾತ್ರ ಇದೆ, ಗಾತ್ರ ಇದೆ. ಅನಿಲ ವಸ್ತುಗಳಿಗೆ ಬರೋಣ್ರಿ. ಈಗ ಅನಿಲ ವಸ್ತುಗಳಿಗೆ ನಿರ್ದಿಷ್ಟ ಗಾತ್ರ ಐತೆ ಅಂತ ನನಗೆ ಅನಿಸುತ್ತಾ? ಈ ಒಂದು ಬಲೂನ್ ಇರ್ತದೆ, ಓಕೆನಾ? ನಾವು ಅದರಲ್ಲಿ ಒಂದಿಷ್ಟು ಜಾಸ್ತಿನ ತುಂಬೋದು, ಅದು ಗಾಳಿ. ಅದಕ್ಕೇನು ಇಷ್ಟೇ ಅಂತೇನಿಲ್ಲ. ಆದ್ರೆ ಅದರ ಸಾಮರ್ಥ್ಯವನ್ನ ಮೀರಿದಾಗ ಏನಾಗ್ತದೆ, ಪಡ್ಕೊಳ್ಳೋದು ಹೆಚ್ಚು ಕಮ್ಮಿ ತುಂಬಬಹುದು ನಾವು. ಓಕೆನಾ? ಒಂದು ಬಲೂನಲ್ಲಿ ನಾವು ಇಷ್ಟೇ ಪ್ರಮಾಣದ ಒಂದು ಅನಿಲವನ್ನು ತುಂಬಬೇಕು ಅಂತ ಏನಿಲ್ಲ. ಅಂದ್ರೆ ಇದರಿಂದ ನಮ್ಗೆ ಹೇಗೆ ಗೊತ್ತಾಗ್ತದಪ್ಪ ಅಂತ ಹೇಳಿದ್ರೆ, ಅನಿಲ ವಸ್ತುಗಳಿಗೆ ನಿರ್ದಿಷ್ಟ ಗಾತ್ರ ಇಲ್ಲ, ಅನಿಲ ವಸ್ತುಗಳಿಗೆ ನಿರ್ದಿಷ್ಟ ಗಾತ್ರ ಇಲ್ಲ, ಗಾತ್ರನೂ ಇಲ್ಲ. ನೋಡಿ, ಅನಿಲ ವಸ್ತುಗಳಿಗೆ ಆಕಾರನೂ ಇಲ್ಲ, ಈಗ ನೆಕ್ಸ್ಟ್ ರಾಶಿ ಬರೋಣ, ತೂಕಕ್ಕೆ ಬರೋಣ. ಹೌದಲ್ವಾ? ಘನ ವಸ್ತುಗಳಿಗೆ ನಿರ್ದಿಷ್ಟವಾದಂತ ತೂಕ ಐತಿ, ತೂಕ ಇರಲೇಬೇಕು. ಓಕೆನಾ? ಯಾವುದೇ ವಸ್ತು ತಗೊಂಡಾಗ ಅದು ತೂಕ ಇರಲೇಬೇಕು ಅದಕ್ಕೆ. ಹಾಗಾಗಿ ನೋಡಿ, ಈಗ ಇದ್ರದ್ದು ಎಷ್ಟು ತೂಕ ಐತೆ, ಇಲ್ಲಿ ಮೇಣದ ಬತ್ತಿನೂ ಐತೆ, ಇದ್ರದ್ದು ಇದರದೇ ಆದಂತ ತೂಕ ಐತೆ, ಮೇಣದ ಬತ್ತಿದ ಆದಂತ ತೂಕ ಐತೆ. ಇದಕ್ಕೆ ಎರಡಕ್ಕೂ ಡಿಫರೆನ್ಸ್ ಇದೆಯಾ? ನೋಡಿ ನೋಡಿ, ಡಿಫರೆನ್ಸ್ ಐತೆ, ಎರಡು ಒಂದೇ ಐತೆ, ಬೇರೆ ಬೇರೆ ಐತೆ. ನೋಡಪ್ಪ, ಎರಡಕ್ಕೂ ಒಂದೇ ಐತಾ? ಬೇಕು, ಬೇರೆ ಬೇರೆ ಐತೆ, ಹೌದಾ? ನೋಡಿ, ಬೇರೆ ಬೇರೆ ಐತೆ, ಒಂದೇ ಐತ, ಬೇರೆ 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 ವಸ್ತು ಬೇರೆ ಬೇರೆ ರಾಶಿಯನ್ನು ಹೊಂದಿದೆ, ಹೌದಲ್ವಾ? ಅಂದ್ರೆ ಘನ ವಸ್ತುಗಳಿಗೆ ನಿರ್ದಿಷ್ಟವಾದಂತಹ ಏನಿದೆ, ರಾಶಿಯಲ್ಲಿ ತೂಕ ಐತಿ ಅಂತ. ಓಕೆನಾ? ಹಾಗಾಗಿ ಸೊ ರಾಶಿ ಇದೆ. ನೋಡಿ, ಘನ ವಸ್ತುಗಳಿಗೆ ಆಕಾರನೂ ಐತೆ, ಗಾತ್ರನೂ ಐತೆ, ರಾಶಿನೂ ಐತೆ. ಓಕೆನಾ? ಆದ್ರೆ ದ್ರವ ವಸ್ತುಗಳಿಗೆ ಆಕಾರ ಇಲ್ಲ, ಗಾತ್ರ ಐತೆ, ಹಾಗೆ ಕೂಡ ತೂಕ ಐತೆ, ತೂಕ ಐತಿ, ಹೌದಲ್ವಾ? ಈಗ ನಾವು ನೀರ್ನ ಇದಕ್ಕೆ ನೋಡಿ, ಈಗ ಇದಕ್ಕೆ ಸ್ವಲ್ಪ ಜಾಸ್ತಿ ತುಂಬ್ತೀನಿ, ಇದಕ್ಕೆ ಈಗ ಇದಕ್ಕೆ ಇಷ್ಟೇ ಐತ್ರಿ. ಈಗ ನೋಡಿ,
ಡಿಫರೆನ್ಸ್ ಐತಿ ನೋಡ್ರಿ, ಇದಕ್ಕೆ ಜಾಸ್ತಿ ತುಂಬಂದಿದೆ, ಇದಕ್ಕೆ ಸ್ವಲ್ಪ ಕಮ್ಮಿ ತುಂಬಿದೆ ನೋಡಿ, ಇದಕ್ಕೆ ಡಿಫರೆನ್ಸ್ ಐತೆ ವೇಟ್ ಎರಡು ಒಂದೇ ಐತೆ, ಡಿಫರೆನ್ಸ್ ಐತೆ, ಎಷ್ಟೈತೆ ವ್ಯತ್ಯಾಸ ಐತೆ. ಅದು ಇದ್ರಲ್ಲಿ ಜಾಸ್ತಿ ತುಂಬಿದೀವಿ, ಇದ್ರಲ್ಲಿ ಕಮ್ಮಿ ನೀರು ಐತೆ, ಜಾಸ್ತಿ ತುಂಬಿರೋದು ವೇಟ್ ಜಾಸ್ತಿ ಐತೆ, ಕಮ್ಮಿ ಇರೋದು ಕಮ್ಮಿ ತೂಕದಲ್ಲಿ ಐತೆ. ಅಂದ್ರೆ ಸೊ ಘನ ವಸ್ತು ಅಂದ್ರೆ ದ್ರವ ವಸ್ತುಗಳಿಗೂ ಕೂಡ ತೂಕ ಐತೆ ಅಂದ್ರೆ ಗೊತ್ತಾಗ್ತದೆ. ಆದ್ರೆ ಎಲ್ಲ ಅಂದ್ರೆ ವಸ್ತುವಿಗೆ ಅದರ ಗಾತ್ರದ ಮೇಲೆ ನಿಂತಿದೆ, ಗಾತ್ರದ ಮೇಲೆ ನಿಂತಿದೆ ರಾಶಿ. ಹಾಗಾಗಿ ಇದು ಕೂಡ ಏನಿದೆ ಅನಿಲ ವಸ್ತುಗಳಿದೆ. ಸಿಲಿಂಡರ್ ತಗೊಂಡ್ಬರ್ತಿರಲ್ಲ ಮನೆಗೆ, LPG ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್, ದ್ರವಿತ ಪೆಟ್ರೋಲಿಯಂ ಮನೆಯಲ್ಲ ಎಲ್ಲರೂ ಮನೆಯಲ್ಲಿ ಹೆಚ್ಚು ಕಡಿಮೆ ಬಳಸ್ತಾ ಇದ್ದೀರಿ, ಹೌದಲ್ವಾ? ಇಲ್ಲಿ ಕೂಡ ನಿಮ್ಮ ಅಡಿಗೆ ಮಾಡ್ಲಿಕ್ಕೆ ಬಳಸ್ತಾ ಇದ್ದಾರೆ ಬಿಸಿ ಊಟಕ್ಕೆ, ಹೌದಲ್ವಾ? ಎತ್ತಿದಿರೋದು ಯಾವಾಗಲೂ ಅದನ್ನ ಎತ್ತಿದಿರಲ್ವಾ? ಹಾಗೆ ಹೇಳಿದ್ರೆ ಈಗ ಇಟ್ ಮೀನ್ಸ್ ಹೊಸ ಸಿಲಿಂಡರ್ ತಗೊಂಡ್ಬರ್ತೀರಿ ಅಂದ್ರೆ ಇಟ್ ಮೀನ್ಸ್ ಖಾಲಿ ಆಗಿರುತ್ತದೆ, ಅದನ್ನ ಏನ್ ಮಾಡಿರ್ತೀರಿ ಫುಲ್ಫಿಲ್ ಮಾಡ್ಕೊಂಡು ತಗೊಂಡ್ಬರ್ತೀರಿ. ಖಾಲಿ ಸಿಲಿಂಡರ್ಗೂ ತುಂಬಿರೋ ಸಿಲಿಂಡರ್ಗೂ ವ್ಯತ್ಯಾಸ ಇರ್ತದೆ. ಅಂದ್ರೆ ಯಾವ್ದ್ರಲ್ಲಿ ಫುಲ್ ಇರ್ತದೆ ಅದು ವೇಟ್ ಜಾಸ್ತಿ ಇರ್ತದೆ, ಯಾವ್ದು ಖಾಲಿ ಆಗಿರ್ತದೆ ವೇಟ್ ಕಮ್ಮಿ ಇರ್ತದೆ. ಅಂದ್ರೆ ಅನಿಲ ಐತದ್ರಲ್ಲಿ, ಅನಿಲಕ್ಕೂ ಕೂಡ ಏನೈತೆ ತೂಕ ಐತೆ, ರಾಶಿ ಇದೆ. ಹಾಗಾಗಿ ಅನಿಲ ವಸ್ತುಗಳಿಗೆ ಕೂಡ ಏನಿದೆ ರಾಶಿ ಏನೈತೆ ರಾಶಿ ಇದೆ. ಈಗ ಘನ ವಸ್ತುಗಳಿಗೂ ರಾಶಿ, ದ್ರವ ವಸ್ತುಗಳಿಗೂ ರಾಶಿ, ಅನಿಲ ವಸ್ತುಗಳಿಗೂ ರಾಶಿ. ರೈಟ್. ಈಗ ಮತ್ತೊಂದು ಹೋಲಿಕೆ ನೋಡೋಣ. ಈಗ ಆಕಾರ, ಗಾತ್ರ, ರಾಶಿ ನೋಡಿದ್ವಿ. ಈಗ ನೆಕ್ಸ್ಟ್ ನಾವು ಘನ ವಸ್ತುಗಳನ್ನ ನಾವು ಸಾಮಾನ್ಯವಾಗಿ ಕಠಿಣವಾಗಿರ್ತವೆ ಅಂತ ಹೇಳುದು, ಗಟ್ಟಿ ಇರ್ತವೆ. ಘನ ವಸ್ತುಗಳ ಗಟ್ಟಿ ಇರ್ತವೆ, ಕಣಗಳು ಒತ್ತೊತ್ತಾಗಿ ಜೋಡಣೆ ಆಗಿರ್ತವೆ. ಏನಾಗಿರ್ತವೆ? ಒತ್ತೊತ್ತಾಗಿ ಜೋಡಣೆ ಆಗಿರ್ತದೆ. ನೋಡಿ ಇಲ್ಲಿ ಚಾಕ್ ಪೀಸ್ ಐತಿ ನೋಡಿ, ಇದು ಒತ್ತೊತ್ತಾಗಿ ಜೋಡಣೆ ಆಗಿದೆ, ಹೌದಲ್ಲ? ಒತ್ತೊತ್ತಾಗಿ ಜೋಡಣೆ ಆಗಿದೆ. ನೋಡಿ ಉಪ್ಪಿದೆ, ಇದು ಕೂಡ ಒತ್ತೊತ್ತಾಗಿ ಜೋಡಣೆ ಆಗಿದೆ. ಉಪ್ಪು ನೋಡಿದ್ರಲ್ಲ, ಉಪ್ಪು ಒತ್ತೊತ್ತಾಗಿ ಜೋಡಣೆ ಆಗಿದೆ. ಇದು ಮೇಣದ ಬತ್ತಿ ನೋಡಿ, ಇದು ಒತ್ತೊತ್ತಾಗಿ ಜೋಡಣೆ ಆಗಿದೆ. ಅಂದ್ರೆ ಘನ ವಸ್ತುಗಳಲ್ಲಿರ್ತಕ್ಕಂಥ ಕಣಗಳು ಒತ್ತೊತ್ತಾಗಿ ಜೋಡಣೆ ಆಗಿದ್ದವು, ಹಂಗಾಗಿ ಅವು ಗಟ್ಟಿ ಇರ್ತವೆ. ಘನ ವಸ್ತುಗಳು ಸಾಮಾನ್ಯವಾಗಿ ಗಟ್ಟಿ ಇರ್ತವೆ, ಆದ್ರೆ ವಸ್ತುವಿನ ಕಠಿಣತೆ ಭಿನ್ನವಾಗಿರ್ತದೆ. ಏನಾಗಿರ್ತದೆ? ಭಿನ್ನವಾಗಿರ್ತದೆ. ರೈಟ್. ಹಾಗಾಗಿ ಸೊ ಘನ ವಸ್ತುಗಳಲ್ಲಿ ಕಣಗಳು ಒತ್ತೊತ್ತಾಗಿರೋದ್ರಿಂದ ಘನ ವಸ್ತುಗಳು ಸಾಮಾನ್ಯವಾಗಿ ಗಟ್ಟಿ ಇರ್ತವೆ, ಅದಕ್ಕೆ ನಾವು ಘನ ರೂಪ ಅಂತ ಹೇಳ್ತೀವಿ. ಇನ್ನ ನಾವು ಘನ ವಸ್ತುಗಳಲ್ಲಿ ಕಣಗಳ ಜೋಡಣೆ ಒತ್ತೊತ್ತಾಗಿದ್ದಾವೆ, ಕೆಲವೊಂದ್ರಲ್ಲಿ ತುಂಬಾ ಒತ್ತೊತ್ತಾಗಿರ್ತವೆ. ಫಾರ್ ಎಕ್ಸಾಂಪಲ್ ಮಳೆ ಲೈಟ್ ನೋಡಿ ಇಲ್ಲಿ, ಹೌದಲ್ವ? ಇಲ್ಲಿ ಇದೆಯಾ ಕೊಡಿ, ರೈಟ್. ನೋಡಿ ಇದು ಘನ ವಸ್ತುವೆ, ಚಾಕ್ ಪೀಸು ಕೂಡ ಘನ ವಸ್ತುವೆ, ಹೌದಲ್ವಾ? ಇದು ಘನ ವಸ್ತು, ಇದು ಘನ ವಸ್ತುವೆ. ಇದನ್ನ ಮುರಿಯಕ್ಕೆ ಬರ್ತದೆ? ಇದನ್ನ ನೋಡ, ಟ್ರೈ ಮಾಡ್ರಿ, ನೋಡೋಣ. ಬರಲ್ಲ, ಹೌದಲ್ವಾ? ಇದು ಬರಲ್ಲ. ಇದು ನೋಡಿ ಚಾಕ್ ಪೀಸ್ ನೋಡ್ರಿ, ಹಿಂಗ್ ಮುರಿಬೋದ್ರಿ. ಇದು ಘನ ವಸ್ತುವಿನೇ, ಇದು ಘನ ವಸ್ತುವಿನೇ. ಅಂದ್ರೆ ಘನ ವಸ್ತುಗಳು ಅಂದ್ರೆ ಇಟ್ ಮೀನ್ಸ್ ಕಣಗಳು ಒತ್ತೊತ್ತಾಗಿ ಜೋಡಣೆ ಆಗಿರ್ತವೆ, ಆದ್ರೆ ಕಣಗಳ ಮಧ್ಯೆ ಇರತಕ್ಕಂತ ಆಕರ್ಷಣ ಶಕ್ತಿ ಐತಲ್ರಿ, ಅದು ಭಿನ್ನವಾಗಿರ್ತದೆ. ಈ ಒಂದು ಕಬ್ಬಿಣದಲ್ಲಿ ಕಣಗಳ ನಡುವೆ ಇರತಕ್ಕಂತ ಆಕರ್ಷಣ ಶಕ್ತಿ ಜಾಸ್ತಿ ಇರ್ತದೆ, ಹಾಗಾಗಿ ಇದನ್ನು ಮುರಿಯಕ್ಕೆ ಬರಲ್ಲ. ಆದ್ರೆ ಇಲ್ಲಿ ಕೂಡ ಒತ್ತೊತ್ತಾಗಿದ್ದಾವೆ, ಆದ್ರೆ ಕಣಗಳ ನಡುವೆ ಆಕರ್ಷಣ ಶಕ್ತಿ ದುರ್ಬಲವಾಗಿದೆ. ರೈಟ್. ಹಾಗಾಗಿ ಘನ ವಸ್ತುಗಳಲ್ಲಿ ಕಣಗಳ ಜೋಡಣೆ ಏನಾಗಿರ್ತದ್ರಿ? ಒತ್ತೊತ್ತಾಗಿ ಬೈಂಡಿಂಗ್ ಆಗಿರ್ತದೆ. ನೆಕ್ಸ್ಟ್ ಈಗ ಎರಡನೇ ಪಾಯಿಂಟ್ ಬರಂದ್ರಿ. ಈಗ ಯಾವುದಕ್ಕೆ? ಇದಕ್ಕೆ ಬರಂದ್ರಿ ವಸ್ತುಗಳಿಗೆ. ಈ ಕಣಗಳ ಅಂದ್ರೆ ಘನ ವಸ್ತುಗಳಲ್ಲಿ ಕಣಗಳ ಜೋಡಣೆ ಏನಾಗಿರ್ತದ್ರಿ? ಒತ್ತೊತ್ತಾಗಿ, ತುಂಬಾ ಒತ್ತೊತ್ತಾಗಿರ್ತವೆ, ತುಂಬಾ ಟೈಟ್ ಆಗಿರ್ತವೆ. ಈಗ ಅದೇ ನಾವು ದ್ರವ ವಸ್ತುಗಳಿಗೆ ಬಂದ್ರೆ ಅಲ್ಲಿ ಕಣಗಳ ಜೋಡಣೆ ಇರ್ತದೆ. ಅಲ್ಲಿ ಹೆಂಗಿರ್ತದೆ? ಅಲ್ಲಿ ಹೆಂಗಿರ್ಬೋದು? ಬಿಡಿ ಬಿಡಿಯಾಗಿರ್ತದ ಅನ್ಸುತ್ತೋ, ಅಲ್ಲಿ ಒತ್ತೊತ್ತಾಗಿರ್ಸುತ್ತ? ಬಿಡಿ ಬಿಡಿಯಾಗಿರ್ತದ. ದ್ರವ ವಸ್ತುಗಳಲ್ಲಿಯೂ ಕೂಡ ಕಣಗಳ ಜೋಡಣೆ ಏನಾಗಿರ್ತದ್ರಿ? ಒತ್ತೊತ್ತಾಗಿರ್ತದೆ, ಒತ್ತೊತ್ತಾಗಿರ್ತದೆ. ಆದ್ರೆ ಘನ ವಸ್ತುಗಳಿಗಿಂತ ಒತ್ತೊತ್ತಾಗಿರಲ್ಲ. ರೈಟ್. ಹಾಗಾಗಿ ದ್ರವ ವಸ್ತುಗಳಲ್ಲಿ ಒತ್ತೊತ್ತಾಗಿದ್ರು ಕೂಡ ಘನ ವಸ್ತುಗಳಿಗಿಂತ ಒತ್ತೊತ್ತಾಗಿ
ಒತ್ತೊತ್ತಾಗಿರಲ್ಲ ಅನ್ನೋದನ್ನ ನಾವು ಮರೆಯಬಾರದು. ಇನ್ನ ಅನಿಲ ವಸ್ತುಗಳಿಗೆ ಬರೋಣ್ರಿ. ಅನಿಲ ವಸ್ತುಗಳಲ್ಲಿ ಕಣಗಳ ಜೋಡಣೆ ಏನಾಗಿರ್ತದ್ರಿ? ವಿರಳವಾಗಿರ್ತದೆ. ಅಂದ್ರೆ ಇಲ್ಲೊಂದು ಅಲ್ಲೊಂದು ಇರ್ತದೆ ನೋಡ್ರಿ. ಇಲ್ಲಿ ಘನ ವಸ್ತುಗಳಲ್ಲಿ ಕಣಗಳು ಒತ್ತೊತ್ತಾಗಿರ್ತವೆ, ಒಂದ್ರ ಪಕ್ಕಕ್ಕೊಂದು ಟೈಟ್ ಆಗಿ ಏನಾಗಿರ್ತವೆ, ಬಂಧಿತವಾಗಿರ್ತವೆ. ಓಕೆನಾ? ಇಲ್ಲಿ ಏನಾಗಿರ್ತವೆ, ಇಲ್ಲಿ ಕೂಡ ಟೈಟ್ ಆಗಿರ್ತವೆ, ಅಂದ್ರೆ ಒತ್ತೊತ್ತಾಗಿರ್ತವೆ. ಅಂದ್ರೆ ಘನ ವಸ್ತುಗಳು ಅಷ್ಟು ಒತ್ತೊತ್ತಾಗಿರಲ್ಲ. ಇಲ್ಲಿ ಏನಾಗಿರ್ತವೆ, ಅನಿಲ ವಸ್ತುಗಳು ಏನಿರ್ತವೆ, ಇಲ್ಲೊಂದು ಇರ್ತದೆ, ಇಲ್ಲೊಂದು ಇರ್ತದೆ, ಇಲ್ಲೊಂದು ಇರ್ತದೆ, ಇಲ್ಲೊಂದು ಇರ್ತದೆ, ಇಲ್ಲೊಂದು ಇರ್ತದೆ, ಹಿಂಗಿರುತ್ತೆ. ಅಂದ್ರೆ ಕಣಗಳ ಮಧ್ಯೆ ಸಾಕಷ್ಟು ಅಂತರ ಇರ್ತದೆ. ಓಕೆನಾ? ಹಾಗಾಗಿ ಇಲ್ಲಿ ಕಣಗಳ ಜೋಡಣೆ ವಿರಳವಾಗಿರುತ್ತದೆ, ಸಡಿಲವಾಗಿರುತ್ತದೆ. ಕಣಗಳ ನಡುವೆ ಸಾಕಷ್ಟು ಅಂತರ ಇರುತ್ತದೆ. ರೈಟ್? ಹಾಗಾದ್ರೆ ಘನ ವಸ್ತುಗಳಲ್ಲಿ ಕಣಗಳ ಜೋಡಣೆ ಒತ್ತೊತ್ತಾಗಿರುತ್ತದೆ, ದ್ರವ ವಸ್ತುಗಳಲ್ಲಿ ಕಣಗಳ ಜೋಡಣೆ ಘನ ವಸ್ತುಗಳಿಗಿಂತ ಒತ್ತೊತ್ತಾಗಿರಲ್ಲ. ಹಾಗೆ ಅನಿಲ ವಸ್ತುಗಳಲ್ಲಿ ಕಣಗಳ ಜೋಡಣೆ ವಿರಳವಾಗಿರುತ್ತದೆ. ಅಂದ್ರೆ ಅವುಗಳ ನಡುವೆ ಪ್ರೀತಿ ಇರಲ್ಲ. ಇಲ್ಲಿ ನೋಡಿ, ಘನ ವಸ್ತುಗಳಲ್ಲಿ ಪ್ರೀತಿ ಜಾಸ್ತಿ ಅಂತಂದ್ರೆ ಇಲ್ಲಿ ತುಂಬಾ ಪ್ರೀತಿ ಮಾಡ್ತಾವ, ಒಟ್ಟಾಗಿರ್ತಾವ. ಯಾವಾಗ ಏನೇ ಬಂದ್ರು ಒಟ್ಟಾಗಿರ್ತಾವೆ. ರೈಟ್? ಇಲ್ಲಿ ಒತ್ತೊತ್ತಾಗಿರ್ತಾವ, ಆದ್ರೆ ಇದ್ರಷ್ಟು ಇರಲ್ಲ, ಇದ್ರಷ್ಟು ಇರಲ್ಲ, ಒತ್ತೊತ್ತಾಗಿರ್ತವೆ. ಆದ್ರೆ ಘನ ವಸ್ತುಗಳಷ್ಟು ಒತ್ತೊತ್ತಾಗಿರಲ್ಲ. ಆದ್ರೆ ಅನಿಲ ವಸ್ತುಗಳಲ್ಲಿ ಪ್ರೀತಿನೇ ಇರಲ್ಲ. ಆಕರ್ಷಣೆಗಿಂತ ವಿಕರ್ಷಣೆನೇ ಜಾಸ್ತಿ. ದೂರ 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 ನಾವು ಇದೀವಂದ್ರೆ ಹಿಂಗೇನೆ ಇರೋದು. ನಾವು ಜೀವನ ಮಾಡೋದಂದ್ರೆ ಹಿಂಗೇನೆ, ಅಪ್ಪನ ಕಡೆಗೆ ಅಮ್ಮನ ಕಡೆಗೆ ಮಕ್ಕಳು ಅಂತ ಎಲ್ಲ ಫೋನ್ಯಾಗ ಬಿಸಿ ಆಗಿಬಿಡ್ತೀವಿ. ಅಪ್ಪನ ಫೋನ್ಯಾಗೆ, ಅಮ್ಮನ ಫೋನ್ಯಾಗೆ, ನಾವೊಂದು ಫೋನ್ಯಾಗೆ, ನೀವೊಂದು ಫೋನ್ಯಾಗ ಇರ್ತೀವಿ. ಫೋನ್ ಬಿಟ್ರೆ ಅದೇನೇನು ಏನು ಯಾರು ಬೇಡ ಅಂತ ಅಲ್ಲ. ಹಾಗಾಗಿ ಈ ಫೋನ್ ಬಂದ್ಬಿಟ್ಟು ನಮ್ಮ ಬಾಂಧವ್ಯಗಳನ್ನೆಲ್ಲ ಹಾಳು ಮಾಡಿರ್ತದೆ, ನಮ್ಮ ವಿದ್ಯಾಭ್ಯಾಸವನ್ನು ಹಾಳು ಮಾಡಿರ್ತದೆ. ಯಾವುದೇ ಆಗಲಿ ನಾವು ಎಷ್ಟು ಬೇಕಾ ಅಷ್ಟು ಬಳಸಿದ್ರೆ ಅವು ನಮಗೆ ಉಪಯೋಗ ಆಗ್ತಾವ್ರಿ. ಅವನು ಅತಿಯಾಗಿ ಬಳಸಿಬಿಟ್ರೆ ನಮ್ಮ ಜೀವನನೇ ಹಾಳು ಮಾಡ್ತಾವ ಅನ್ನೋದಕ್ಕೆ ಫೋನ್ ಎಕ್ಸಾಂಪಲ್. ಎದ್ರ ಬದ್ರ ಮಾತಾಡಲ್ರಿ ನಾವು. ಫೋನ್ ಅಂದ್ರೆ ಮನೆಗೆ ಇರ್ತೀವಿ, ಹೇಳೋದು ನಾವು ಹೊರಗೆ ಹೋಗಿ ಎಲ್ಲಿ ಹೋದ್ಮೇಲೆ ಫೋನ್ ಮಾಡ್ತೀವ್ರಿ. ಅಪ್ಪಗೆ ಅಪ್ಪ ಹೊರಗೆ ಹೋಗಿ ಇದು ತರಬೇಕಾಗಿತ್ತು ಅಂದ್ರೆ ಎದ್ರ ಬದ್ರ ಮಾತಾಡಕ್ಕೆ ರೆಡಿ ಇಲ್ಲ ನಾವು. ಹಂಗಾಗಿಬಿಡೋದ್ರಿ ನಾವು. ಹಾಗಾಗಿ ಅತಿಯಾಗಿ ಬಳಸಿಬಿಟ್ರೆ ನಮಗೆ ಬಾಂಧವ್ಯಗಳ ಬೆಲೆನೇ ಗೊತ್ತಾಗಲ್ಲ. ಹಾಗಾಗಿ ಅನಿಲಗಳಲ್ಲಿ ಏನಾಗಿರ್ತದೆ, ಕಣಗಳ ನಡುವೆ ವಿಕರ್ಷಣೆ ಜಾಸ್ತಿ ಇರ್ತದೆ ಹೊರತು ಆಕರ್ಷಣೆ ಇರಲ್ಲ. ಹಾಗಾಗಿ ಆ ಕಣಗಳಲ್ಲಿ ಕಣಗಳ ಜೋಡಣೆ ಏನಾಗಿರ್ತದೆ, ಕ್ಲಿಯರ್? ಈ ಪ್ರಶ್ನೆ ಕೇಳ್ಬೋದಲ್ಲ ಈಗ? ದ್ರವ್ಯದ ಯಾವ ಸ್ಥಿತಿಯಲ್ಲಿ ದ್ರವ್ಯದ ಯಾವ ಸ್ಥಿತಿಯಲ್ಲಿ ಆಕಾರ ಗಾತ್ರ ರಾಶಿ, ಯಾವ ಸ್ಥಿತಿ ವಸ್ತುವಿಗೆ ಆಕಾರ ಗಾತ್ರ ರಾಶಿ, ಘನ ವಸ್ತುಗಳಿಗೆ ಯಾವ್ದ್ರಿ, ಘನ ವಸ್ತುಗಳಿಗೆ ಆಕಾರನೂ ಐತೆ, ಗಾತ್ರನೂ ಐತೆ, ರಾಶಿನೇ ಐತೆ. ನೀವೇ ಹೇಳಿ ಸೃಷ್ಟಿ ಮೇಡಮ್. ಸೃಷ್ಟಿ ಮೇಡಮ್ ಕೇಳಿದ್ರೆ ಪ್ರಶ್ನೆ, ದ್ರವ್ಯದ ಯಾವ ಸ್ಥಿತಿಲಿರ್ತಕ್ಕಂಥ ವಸ್ತುವಿಗೆ ರಾಶಿ ಮಾತ್ರ ಐತಿ, ಆಕಾರ ಗಾತ್ರ ಇಲ್ರಿ. ಅದು ಯಾವ ಸ್ಥಿತಿ? ಅದಕ್ಕೆ ಆಕಾರನೂ ಇಲ್ಲ, ಗಾತ್ರನೂ ಇಲ್ಲ, ಆದ್ರೆ ರಾಶಿ ಮಾತ್ರ ಐತಿ. ಅದಕ್ಕೆ ಯಾವ ದ್ರವ್ಯದ ಯಾವ ಸ್ಥಿತಿಗೆ ಅಥವಾ ಯಾವ ಸ್ಥಿತಿಯ ವಸ್ತುವಿಗೆ ಆಕಾರ ಗಾತ್ರ ಇಲ್ಲ, ಆದ್ರೆ ರಾಶಿ ಮಾತ್ರ ಐತಿ. ಅದಕ್ಕೆ ಅನಿಲ ಯಾವ್ದು ಕೇಳ್ರಿ? ಅನಿಲ ವಸ್ತುಗಳಿಗೆ. ಅನಿಲ ವಸ್ತುಗಳಿಗೆ ಆಕಾರನೂ ಇಲ್ಲ, ಗಾತ್ರನೂ ಇಲ್ಲ, ಆದ್ರೆ ರಾಶಿ ಐತಿ. ರೈಟ್? ನಮಗೆ ಈ ಪ್ರಶ್ನೆ ಅಂತ ಬಂದಾಗ ಒಂದ್ ಸ್ವಲ್ಪ ಗಣಕ್ಕಾಗ್ಬಿಡ್ತೀವಿ. ಅಂದ್ರೆ ನಮಗೆ ಗೊತ್ತಿರ್ತದೆ, ಆದ್ರೆ ನಮ್ಗೆ ಹೆಂಗಪ್ಪ ಅಂದ್ರೆ ಪ್ರಶ್ನೆ ಕೇಳಿದ ತಕ್ಷಣ ಅಯ್ಯೋ ಸರಿನೋ ಇಲ್ಲೋ, ತಪ್ಪೋ ಸರಿನೋ ಅಂತ ನಮ್ಮನ್ನ ನಾವೇ ಲಾಕ್ ಮಾಡಕ್ಕೆ ಬಿಡ್ತೀವಿ. ಲಾಕ್ ಮಾಡಕ್ಕೆ ಏನೈತಂತ ಹೇಳ್ಬಿಡ್ಬೇಕಂತ ಯಾವಾಗ ನಾವು ಅದನ್ನ ಇರೋದನ್ನ ನೇರವಾಗಿ ಹೇಳ್ತೀವಿ, ಯಾವಾಗ ನಮಗೆ ಆ ಭಯ ಅನ್ನೋದು ಹೋಗ್ಬಿಡ್ತದೆ. ಯಾವಾಗ ಭಯ ಕಮ್ಮಿ ಆಗ್ತದೆ ಕಲಿಕೆಯಲ್ಲಿ, ಅವಾಗ ಏನಾಗುತ್ತೆ, ಕಲಿಕೆ ಹೆಚ್ಚಾಗುತ್ತೆ. ಆ ಭಯನ ನಮ್ಮನ್ನ ಏನ್ ಮಾಡ್ಬಿಡ್ತದೆ, ಹೇಳ್ಬೇಡ ಸುಂದೂರು, ಹೇಳ್ಬೇಡ ಸುಂದೂರು ಅಂದ್ರು. ರೈಟ್? ಓಕೆ, ರೈಟ್. ಹಾಗೇನೆ ನೆಕ್ಸ್ಟ್ ಪ್ರಶ್ನೆ ನಮ್ಮ ಯಾರಿಗೆ, ಹೇಮಲತಾ ಮೇಡಮ್ ಕೇಳಂದ್ರಿ. ನೆಕ್ಸ್ಟ್ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ದ್ರವ್ಯದ ಯಾವ ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತುಗಳಲ್ಲಿ ಕಣಗಳ ಜೋಡಣೆ ತುಂಬಾ ಒತ್ತೊತ್ತಾಗಿರ್ತದೆ.
ಇರ್ತಾವ್ರಿ. ಯಾವ್ದೇನ್ರಿ? ಘನ ವಸ್ತುಗಳಿಗೆ. ಯಾವ ವಸ್ತುಗಳಿಗೆ? ಘನ ವಸ್ತುಗಳಿಗೆ. ದ್ರವ್ಯದ ಘನ ವಸ್ತುಗಳಲ್ಲಿ ಕಣಗಳ ಜೋಡಣೆ ಏನಾಗಿರ್ತದ್ರಿ? ಒಂದೊಂದಾಗಿರ್ತದೆ. ನೆಕ್ಸ್ಟ್ ನೀವ್ ಹೇಳ್ರಿ. ದ್ರವ್ಯದ ಯಾವ ಸ್ಥಿತಿಯಲ್ಲಿ ಇರ್ತಕ್ಕಂತ ವಸ್ತುಗಳ ನಡುವೆ ಕಣಗಳ ಜೋಡಣೆ ವಿರಳವಾಗಿರುತ್ತದೆ? ಅನಿಲ ವಸ್ತುಗಳಿಗೆ. ಯಾವ ವಸ್ತುಗಳಿಗೆ? ಅನಿಲ ವಸ್ತುಗಳಿಗೆ ಆ ಕಣಗಳ ಜೋಡಣೆ ಏನಾಗಿರ್ತದ್ರಿ? ವಿರಳವಾಗಿ